नमो अरिहन्ताणं नमो सिद्धाणं नमो आयर्याणं नमो वज्रायाणं नमो लोये सव्वसाहोणम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दघनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितु नो दुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दाद्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। जीवमजीवमदौवं जिनवर्वसहेण जेण निर्दिष्टं देविन्दविन्दवन्दं वन्दे तं सर्वदा शिरसा। ಆಚಾರ್ಯ ಪ್ರವರ್ ನೇಮಿಚಂದ್ರ ಸ್ವಾಮಿ ರಚಿಸಿರುವಂತಹ ಬೃಹತ್ ದ್ರವ್ಯ ಸಂಗ್ರಹ ಕೃತಿಯ ಆಧಾರದಿಂದ ನಮ್ಮ ಸ್ವಾಧ್ಯಾಯ ದೈನಂದಿನ ಸ್ವಾಧ್ಯಾಯ ನಡೀತಾ ಇದೆ. ಈ ಸ್ವಾಧ್ಯಾಯದ ಕ್ರಮದಲ್ಲಿ ನಿನ್ನೆ ಮೊದಲನೇ ಗಾಥೆಯನ್ನು ಆಧರಿಸಿ ನಾವು ಚರ್ಚೆಯನ್ನು ಮಾಡಿದ್ವಿ. ಮೊದಲನೇ ಗಾಥೆಯಲ್ಲಿ ಆಚಾರ್ಯರು ಯಾವೆಲ್ಲ ವರ್ಣನೆಯನ್ನು ಮಾಡೋರಿದ್ದಾರೆ ಆ ಎಲ್ಲ ವರ್ಣನೆಯನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಆ ವರ್ಣನೆಯ ಪರಂಪರೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಯಾರು ಆ ವರ್ಣನೆಯನ್ನು ಮಾಡಿದ್ದಾರೆ ಅವರ ಬಗ್ಗೆ ನೇಮಿಚಂದ್ರ ಸ್ವಾಮಿಗೆ ಯಾವ ರೀತಿಯಾದಂತಹ ಒಂದು ಗೌರವ ಇತ್ತು, ಯಾವ ರೀತಿಯಾದಂತಹ ಒಂದು ಅವಿನಾಭಾವವಾದಂತಹ ಒಂದು ಏನು ಹೇಳ್ತಾರೆ ಗೌರವ ಇತ್ತು ಅನ್ನೋದನ್ನು ಕೂಡ ತಿಳಿಸ್ತಾರೆ. ಯಾಕಂದರೆ ಸವ್ವದಾ ಶಿರಸ ಸದಾ ಕಾಲ ನಾನು ಆ ಋಷಭತೀರ್ಥಂಕರರಿಗೆ ನಮ್ಮ ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಯಾಕೆ ನಮಸ್ಕಾರ ಮಾಡ್ತೀನಿ? ಮಂಗಳಾಚರಣೆಗಳಲ್ಲಿ ಜೈನ ಗ್ರಂಥಗಳ ಮಂಗಳಾಚರಣೆಗಳು ಬಹಳ ಮಹತ್ವಪೂರ್ಣ ಮಂಗಳಾಚರಣೆಗಳಿದೆ. ಅದರಲ್ಲಿ ಈ ಮಂಗಳಾಚರಣೆಯೂ ಕೂಡ ಒಂದಿದೆ. ನಮಗೆ ತತ್ವಾರ್ಥ ಸೂತ್ರದ ಮಂಗಳಾಚರಣೆ ಗೊತ್ತಿದೆ. ತತ್ವಾರ್ಥ ಸೂತ್ರದ ಮಂಗಳಾಚರಣೆಯಲ್ಲಿ ಯಾವ ರೀತಿಯಾಗಿ ಅಮೃತಚಂದ್ರ ಉಮಾಸ್ವಾಮಿ ಆಚಾರ್ಯರು ಒಂದೇ ತದ್ಗುಣ ಲಬ್ಧಯೇ ಆ ಗುಣಗಳನ್ನು ಪ್ರಕಟ ಮಾಡಿಕೊಳ್ಳುವಂತಹ ಒಂದು ಉದ್ದೇಶಕ್ಕಾಗಿ ನಾನು ಅರ್ಹಂತ ಪರಮೇಷ್ಠಿಗೆ ಅಥವಾ ಪಂಚಪರಮೇಷ್ಠಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನೇಮಿಚಂದ್ರ ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ಸವ್ವದಾ ಶಿರಸ ಸದಾ ಕಾಲ ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ಯಾಕೆ ನಮಸ್ಕಾರ ಮಾಡ್ತೇನೆ? ಅದಕ್ಕೆ ಕಾರಣ ಏನು? ಕಿ ಜೀವಮದವ್ವಂ ಜಿನವರ ವಸಹೇಣ ಜೇಣ ನಿರ್ದಿಟ್ಟಂ ದೇವಿಂದ ವಂದಂ. ಕಾರಣಗಳೆಲ್ಲ ಇದೆ. ಏನೇನು ಕಾರಣಗಳಿದೆ? ಕಿ ಪ್ರಮುಖವಾದ ಕಾರಣ ಇದೆ ಕಿ ಅವರು ಜೀವ ಮತ್ತು ಅಜೀವ ದ್ರವ್ಯದ ತತ್ವಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನ ಉಪದೇಶವನ್ನ ತಿಳಿಸಿದ್ದಾರೆ, ವರ್ಣನೆ ಮಾಡಿದ್ದಾರೆ, ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಸದಾ ಕಾಲ ವಂದನೆ ಮಾಡ್ತೇನೆ. ವಿಚಾರ ಮಾಡೋದು, ನಮಗೆ ಸಂಸಾರದಲ್ಲಿ ಯಾವ ಪರಸ್ಪರ ಉಪಗ್ರಹ ಜೀವಾನಂ ಅಂತ ನಾವೇನು ಕರಿತೀವಿ, ಪರಸ್ಪರ ನಾವೇನು ಸಹಾಯಗಳನ್ನು ಮಾಡ್ತೇವೆ. ಯಾವುದಾದ್ರೂ ಜೀವ ಇನ್ನೊಂದು ಜೀವಕ್ಕೆ ಏನು ಸಹಾಯ ಮಾಡುತ್ತೆ ಅದು ಅತ್ಯಂತ ತಾತ್ಕಾಲಿಕ ಇದೆ. ತಾತ್ಕಾಲಿಕ ಅಂತ ಹೇಳಿದ್ರೆ 1 ವರ್ಷ 2 ವರ್ಷ ಅಥವಾ ಯಾರಿಗಾದ್ರೂ ಒಂದು ಹೊತ್ತದ ಊಟವನ್ನು ಕೊಟ್ಟಿದ್ರೆ ಅದು ಒಂದು ಸಮಯಕ್ಕೆ ಸಹಾಯ ಮಾಡಿದಂತೆ ಆಗುತ್ತೆ. ಔಷಧ ಆಹಾರವನ್ನು ಕೊಟ್ಟರೆ ಒಂದು ರೀತಿಯಾದ ಸಹಾಯ ಆಗುತ್ತೆ. ಅಧಿಕಾಂಶವಾಗಿ ನಾವು ಎಷ್ಟು ಮಾಡುವುದಕ್ಕೆ ಈ ಭವಕ್ಕೆ
ಈ ಮನುಷ್ಯ ಭಾವ ಏನಿದೆ ಅಥವಾ ಈ ತಿರ್ಯಂಚ ಭಾವ ಏನಿದೆ, ಅದಕ್ಕೆ ಯಾವ ಒಂದು ಇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ಯಾವ ದುಃಖ ಇದೆ ಅದನ್ನ ದೂರ ಮಾಡುವಂತಹ ಸ್ವಲ್ಪ ಪ್ರಯತ್ನವನ್ನ ನಾವು ಮಾಡ್ಬೋದು. ಅಂತಹ ಜನ ನನಗೆ ಯಾರು ಸಹಾಯ ಮಾಡ್ತಾರೆ, ನನಗೆ ಯಾರು ಆ ಒಂದು ನಮ್ಮ ಜೀವನದಲ್ಲಿ ಅಕ್ಕಪಕ್ಕ ನೆರೆ ಹೊರೆ ಯಾರು ಬಂಧು ಮಿತ್ರ ಸ್ನೇಹ ಅಂಥವ್ರಲ್ಲಿ ಬಗ್ಗೆಗೆ ನಮಗೆ ಅತಿಯಾದ ಗೌರವ ಇರುತ್ತೆ. ಎಷ್ಟು ಗೌರವ ಇರುತ್ತೆ, ಅವರು ನನಗೆ ಅಷ್ಟೊಂದೆಲ್ಲ ಸಹಾಯ ಮಾಡಿದ್ದಾರೆ, ಅಥವಾ ನಮ್ಮ ತಂದೆ ತಾಯಿಗಳ ಮೇಲೆ ನಮ್ಮನ್ನು ಹುಟ್ಟಿಸಿ ಬೆಳೆಸಿ ಇಲ್ಲಿವರೆಗೆ ತಂದಿದ್ದಾರೆ, ಅಷ್ಟು ಗೌರವ ಇರುತ್ತೆ. ಆದ್ರೆ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ದಾರೆ, ಯಾರು ಜೀವ ದ್ರವ್ಯದ ವರ್ಣನೆಯನ್ನ ಮಾಡಿದ್ದಾರೆ. ಯಾವ ವ್ಯಕ್ತಿ ಜೀವ ದ್ರವ್ಯದ ವರ್ಣನೆಯನ್ನ ಮಾಡಿದ್ದಾರೆ ಆ ವ್ಯಕ್ತಿ ವಾಸ್ತವಿಕವಾಗಿ ಮಹಾ ಉಪಕಾರವನ್ನ ಮಾಡಿದ್ದಾರೆ, ಬಹಳ ದೊಡ್ಡ ಉಪಕಾರ ಮಾಡಿದ್ದಾರೆ. ಯಾಕಂದ್ರೆ ಹೇಳಿದ್ರೆ ಜೀವ ದ್ರವ್ಯದ ಯಾವ ಉಪಕಾರ ಇದೆ ಅದು ನಾವು ಹೇಳುವಂತಹ ಉಪಕಾರ ಅಲ್ಲ. ಎಷ್ಟು ಯಾಕಂತ ಹೇಳಿದ್ರೆ ಈ ಜೀವ ದ್ರವ್ಯಗಳ ಯಾವ ವಿಚಾರ ಇದೆ, ಈ ತತ್ವ ವಿಚಾರವನ್ನ ಸರಿಯಾಗಿ ತಿಳಿದಿದ್ದೇ ಆದ್ರೆ, ಇದನ್ನ ಶ್ರದ್ಧೆ ಮಾಡಿದ್ದೇ ಆದ್ರೆ ಜೀವಿಯ ಭವಗಳು ನಾಶ ಆಗೋಗುತ್ತೆ. ಏನ್ ಹೇಳ್ತಾರೆ, ಈ ಜೀವಿಯ ಈ ಆತ್ಮನ ಜನ್ಮ ಮರಣಗಳೇ ನಾಶ ಆಗೋಗುತ್ತೆ. ಬೋಲು ಏನ್ ಹೇಳ್ತಿದ್ದಾರೆ, ಈ ಯಾವ ಮನುಷ್ಯ ಭವ ಇದೆ ಈ ಮನುಷ್ಯ ಭವದ ಜನ್ಮ ಮರಣಗಳೇ ನಾಶ ಆಗೋಗುತ್ತೆ. ಯಾವುದರಿಂದ, ಈ ಯಾವ ಜೀವ ತತ್ವಗಳ ಚರ್ಚೆ ಇದೆ ಈ ತತ್ವವನ್ನು ತಿಳಿದು ಶುದ್ಧೆ ಮಾಡೋದ್ರಿಂದ ಬರೀ ಒಂದು ಭವ ಅಲ್ಲ, ಒಂದು ಸಮಯ ಅಲ್ಲ, ಒಂದೆರಡು ಭವಗಳಲ್ಲ, ಮುಂದಿನ ಅನಂತ ಭವಗಳು ನಾಶ ಆಗೋಗುತ್ತೆ. ಹಾಗಾದ್ರೆ ಎಷ್ಟು ದೊಡ್ಡ ಉಪಕಾರ ಇದೆ ಯಾರದ್ದು? ಅರ್ಹಂತ ಪರಮೇಷ್ಠಿ ಋಷಭ ಸ್ವಾಮಿ. ಆ ಋಷಭ ತೀರ್ಥಂಕರ್ ಇಲ್ಲಿ ಪ್ರತೀಕಾತ್ಮಕವಾಗಿ, ಪ್ರತೀಕಾತ್ಮಕ ಅಂದ್ರೆ ಎಲ್ಲರೂ ಯಾರ್ಯಾರು ಈ ಉಪದೇಶವನ್ನು ಕೊಟ್ಟಿದ್ದಾರೆ 24 ತೀರ್ಥಂಕರರು, ಅವರದ್ದು ಎಷ್ಟು ದೊಡ್ಡ ಒಂದು ಆ ಉಪದೇಶದ ಮಹತ್ವತೆ ಇದೆ. ಯಾಕಂತ ಹೇಳಿದ್ರೆ ಈ ಉಪದೇಶವನ್ನು ತಿಳಿಯೋದ್ರಿಂದ ಭವಭವಾಂತರಗಳ ದುಃಖ ನಾಶ ಆಗೋಗುತ್ತೆ. ಇಂದ್ರಿಯ ದುಃಖ ಅಂತೂ ಕ್ಷಣ ಮಾತ್ರದಲ್ಲಿ ನಾಶ ಆಗೋಗುತ್ತೆ. ಈ ಯಾವ ಅನೇಕ ಭವಗಳಿಂದ, ಅನಂತ ಭವಗಳಿಂದ ನಾನು ಯಾವ ದುಃಖವನ್ನ ಪಡ್ತಾ ಇದ್ದೇನೆ ಅದನ್ನ ಸರ್ವನಾಶ ಮಾಡುವಂತಹ ಶಕ್ತಿ ಈ ತತ್ವದಲ್ಲಿದೆ. ನಾವು ಯಾವುದಾದ್ರೂ ಒಂದು ಕಾಯಿಲೆಯಿಂದ, ಅನಾರೋಗ್ಯದಿಂದ, ಜನ್ಮದಿಂದನೂ ಬಳಲ್ತಾ ಇದ್ರೆ ಮತ್ತು 20 ವರ್ಷ 30 ವರ್ಷ ಆ ರೋಗದಿಂದ ನಾನು ಬಳಲ್ತಾ ಇದ್ದೇನೆ, ಮತ್ತು ಒಂದು ಸಲ ಯಾರಾದ್ರೂ ಒಬ್ಬರು ವೈದ್ಯರು ಬಂದ್ಬಿಟ್ಟು ಕ್ಷಣ ಮಾತ್ರದಲ್ಲಿ ಆ ರೋಗಕ್ಕೆ ಔಷಧಿಯನ್ನ ಕೊಟ್ಟು ದುಃಖ ದೂರ ಮಾಡಿಬಿಟ್ರೆ ಆ ವೈದ್ಯರ ಬಗ್ಗೆ ನಮಗೆ ಎಷ್ಟು ಗೌರವ ಬರುತ್ತೆ. ಇಲ್ಲಿ ಯಾವಾಗಿನ ದುಃಖದ ಚರ್ಚೆ ನಡೀತಾ ಇದೆ, ಅನಾದಿ ಕಾಲದ ದುಃಖ. ನಾವು ಯಾವಾಗ ಬಾರಿ ಅನಾದಿ ಕಾಲ ಅಂತ ಚರ್ಚೆ ಮಾಡ್ತಾ ಇದ್ದೇವೆ, ಇದು ಯಾಕೆ ಚರ್ಚೆ ಮಾಡ್ತಿದೀವಿ ಅಂದ್ರೆ ನಮ್ಮ ದುಃಖ ಈ ಭವದವರೆಗೆ ಸೀಮಿತ ಇಲ್ಲ. ಈ ಮನುಷ್ಯ ಭವದಲ್ಲಿ ನಾನು ಎಷ್ಟು ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದೇನೆ, ಇದು ಸೀಮಿತ ಅಲ್ಲ. ನಾವು ಬಹಳ ಒಳ್ಳೆಯ ಸ್ಥಿತಿಯಲ್ಲಿದ್ದೇವೆ ಮನುಷ್ಯ ಭವದಲ್ಲಿ. ಆದ್ರೆ ಹಿಂದೆ ದಶಲಕ್ಷಣ ಪೂಜೆಯಲ್ಲಿ ಬರುತ್ತಾನ, ದಮಡಿ ರೂಕನ ಭಾಗ ಬಿಕಾಯ ಬೀತ್ಯೋ ಅನಂತೋ ಕಾಲ ಎಲ್ಲಿ ನಿಗೋದ ಮಾಹಿ. ಎಲ್ಲಿ ಅನಂತ ಕಾಲ, ಪ್ರತಿಯೊಂದು ಅಜ್ಞಾನಿಯ ನಮ್ಮ ಎಲ್ಲರ ಅನಂತ ಕಾಲ ಎಲ್ಲಿ ಕಳೆದಿದೆ, ನಮ್ಮೆಲ್ಲರದು, ಯಾರು ಇದರಲ್ಲಿ ಎಕ್ಸೆಪ್ಷನಲ್ ಇಲ್ಲ. ಪ್ರತಿಯೊಂದು ಜೀವಿ, ಪ್ರತಿಯೊಂದು ಅಜ್ಞಾನಿ ಛದ್ಮಸ್ಥ ಜೀವಿಯ ಅನಂತಾನಂತ ಭವಗಳು ಎಲ್ಲಿ ಕಳೆದಿದೆ. ನಮ್ಮ ಪಾಸ್ಟ್ ಟೆನ್ಸ್, ನಮ್ಮ ಏನ್ ಹೇಳ್ತಾರೆ ಪರಂಪರೆ ಅಂತೀವಲ್ಲ ನಾವು, ನಮ್ಮ ಪರಂಪರೆ ಎಲ್ಲಿಂದಿದೆ, ನಾವು ಎಲ್ಲಿಂದ ಬಂದಿದ್ದೀವಿ, ನಿಗೋಧದಿಂದ ಬಂದಿದ್ದಾನೆ. ಯಾರ ಬಗ್ಗೆ ಹೇಳ್ತಿದ್ದಾರೆ? ನಮ್ಮ ಬಗ್ಗೆ ಹೇಳ್ತಿದಾರೆ, ನಿಗೋಧದಿಂದ ಬಂದಿದ್ದೇನೆ. ನಮಗನ್ಸುತ್ತೇನು ನಾನು ನಿಗೋಧದಿಂದ ಬಂದಿದ್ದೀನಿ ಅಂತ ಅನ್ಸುತ್ತೆ. ನಾನು ಏಕೇಂದ್ರಿಯ ಜೀವಿ ಆಗಿದ್ದೆ. ಏಕೇಂದ್ರಿಯ ಜೀವದಿಂದ ಕ್ರಮವಾಗಿ
ಏನ್ ಹೇಳ್ತಾರೆ, ಹತ್ತುತ್ತಾ ದ್ವಿಂದ್ರಿಯ, ತೀಂದ್ರಿಯ, ಚತುರಿಂದ್ರಿಯ, ಎಷ್ಟೋ ಅನಂತ ಭವಗಳನ್ನ ಆ ಏಕೇಂದ್ರಿಯ ಪರ್ಯಾಯದಲ್ಲಿ ಕಳೆದು ಇನ್ನು ಅಸಂಖ್ಯಾತ ಭವಗಳನ್ನ ತ್ರಸ ಪರ್ಯಾಯದಲ್ಲಿ ಕೂಡ ಈ ದ್ವಿಂದ್ರಿಯ, ತೀಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ, ಅಸನ್ನಿಯಲ್ಲಿ ಕಳೆದು ಕೆಲವು ಬೆರಳೆಣಿಕೆಯಷ್ಟು ಭವಗಳಲ್ಲಿ ನಾನು ಸನ್ನಿ ಪರ್ಯಾಯಕ್ಕೆ ಬಂದಿದ್ದೇನೆ. ಈ ಯಾವ ಅನಂತ ಕಾಲ ಇದೆಯಲ್ಲ ಹಳೇದು, ನಾನು ಅನುಭವಿಸ್ಕೊಂಡು ಬಂದಿರೋದು, ಮತ್ತೆ ಈಗ ತಿಳ್ಕೊಳ್ಳಿ ಅಂದ್ರೆ ಮುಂದೆ ಕೂಡ ಅಲ್ಲಿಗೆ ಹೋಗೋನಿದ್ದೇನೆ, ಹೆಡ್ ಕ್ವಾರ್ಟರ್ಗೆ. ಆ ಯಾವ ಅನಂತ ಕಾಲ ಇದೆಯಲ್ಲ, ಆ ಅನಂತ ಕಾಲದ ದುಃಖವನ್ನ ಕ್ಷಣ ಮಾತ್ರದಲ್ಲಿ ನಾಶ ಮಾಡುವಂತಹ ಶಕ್ತಿ ಈ ಜೀವಾಜೀವ ತತ್ವದಲ್ಲಿದೆ. ಹಾಗಾದ್ರೆ ಈ ಜೀವಾಜೀವ ತತ್ವದ ವರ್ಣನೆ ಮಾಡಿರುವಂತಹ ವ್ಯಕ್ತಿಯ ಮಹಿಮೆ ನಮ್ಗೆ ಎಷ್ಟು ಬರಬೇಕು? ಯಾರ ಬಗ್ಗೆ ಹೇಳ್ತಿದ್ದಾರೆ? ಸೌವದಾ ಶಿರಸ, ಸದಾ ಕಾಲ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ಯಾಕೆ ಸದಾ ಕಾಲ? ಯಾಕಂದ್ರೆ ಅವರು ಮಾಡಿರೋ ಕೆಲಸವೇ ಅಂಥದ್ದಿದೆ. ಋಷಭ ತೀರ್ಥಂಕರರು ಅಂತಹ ಜೀವಾಜೀವ ದ್ರವ್ಯದ ವರ್ಣನೆಯನ್ನ ಮಾಡಿರೋದ್ರಿಂದ ಸದಾ ಕಾಲ ನಾನು ವಂದನೆಯನ್ನ ಮಾಡ್ತೇನೆ. ಹಾಗಾಗಿ ಈ ಒಂದು ದೃಷ್ಟಿಯಿಂದ ಯಾವ ಅರ್ಹಂತ ಪರಮೇಷ್ಠಿಯ ಸ್ವರೂಪ ಇದೆ, ತೀರ್ಥಂಕರರ ಸ್ವರೂಪ ಇದೆ, ಅದನ್ನ ನಾವು ನೋಡೋದಿದೆ. ಸರ್ವದಾ ಶಿರಸ, ಸದಾ ಕಾಲ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೇನೆ ಅನ್ನೋದನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. ಇನ್ನೇನು ಆಚಾರ್ಯರು ತಕ್ಷಣ ಮೊದಲನೇ ಗಾಥೆಯಲ್ಲಿ ಮಂಗಲಾಚರಣೆ ಮಾಡಿದ್ರು, ಪ್ರತಿಜ್ಞೆ ಮಾಡಿದ್ರು, ಏನು ವಿಷಯ ಹೇಳೋದಿದೆ ಅದನ್ನ ಹೇಳಿದ್ರು, ಅದರ ಜೊತೆಗೆ ಈ ವಿಷಯ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ಹೇಳಿದ್ರು. ಎಲ್ಲ ಕ್ಲಿಯರ್ ಆಗೋಯ್ತು ಈಗ. ಯಾರು ಗ್ರಂಥವ ಪಾಠವನ್ನ ಮಾಡೋರಿದ್ದಾರೆ, ಯಾರು ಗ್ರಂಥ ಸ್ವಾಧ್ಯಾಯವನ್ನ ಮಾಡೋರಿದ್ದಾರೆ, ಅವರಿಗೆ ಎಲ್ಲ ವಿಷಯ ಕ್ಲಿಯರ್ ಆಗಿದೆ. ಗ್ರಂಥದಲ್ಲಿ ಏನ್ ಹೇಳೋರಿದ್ದಾರೆ, ಗ್ರಂಥದಲ್ಲಿ ಯಾವ ವಿಚಾರ ಬರ್ತಾ ಇದೆ, ಅದು ಎಲ್ಲಿಂದ ಯಾವ ಪರಂಪರೆಯಿಂದ ಬರ್ತಾ ಇದೆ, ಎಲ್ಲವೂ ಕ್ಲಿಯರ್ ಇದೆ. ಇನ್ನು ತಕ್ಷಣನೇ ಆಚಾರ್ಯರು ಯಾವುದನ್ನ ಪ್ರತಿಜ್ಞೆ ಮಾಡಿದ್ರು ನಾನು ಜೀವಾಜೀವ ದ್ರವ್ಯದ ವರ್ಣನೆಯನ್ನ ಮಾಡ್ತೀನಿ ಅಂತ, ಅದನ್ನ ನೇರವಾಗಿ ಪ್ರಾರಂಭ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಇಲ್ಲಿ ಅನ್ಯ ಭೂಮಿಕೆಗಳೇನು, ಪೃಷ್ಠಭೂಮಿ ಪೀಠಿಕೆ ಏನೂ ಇಲ್ಲ, ನೇರವಾಗಿ ವಿಷಯ ಪ್ರಾರಂಭ ಆಗುತ್ತೆ. ವಿಷಯ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಏನ್ ಹೇಳಿದ್ರು? ಜೀವಾಜೀವ ತತ್ವವನ್ನ ವರ್ಣನೆ ಮಾಡ್ತೇನೆ. ಹಾಗಾಗಿ ಮೊದಲೇ ಏನಿದೆ? ಜೀವ ದ್ರವ್ಯ. ಜೀವ ದ್ರವ್ಯ ಮೊದಲಿರೋದ್ರಿಂದ ಜೀವ ದ್ರವ್ಯದ ವರ್ಣನೆಯಿಂದ ಪ್ರಾರಂಭ ಮಾಡ್ತಾರೆ. ನಾನು ಮೊದಲನೇ ಸ್ವಾಧ್ಯಾಯದಲ್ಲೇ ಹೇಳಿದ್ದೆ, ಈ ದ್ರವ್ಯ ಸಂಗ್ರಹ ಗ್ರಂಥದ ವಿಶೇಷತೆ ಏನಿದೆ, ಈ ದ್ರವ್ಯ ಸಂಗ್ರಹ ಗ್ರಂಥದಲ್ಲಿ ಎರಡೂ ಅಪೇಕ್ಷೆಯಿಂದ ವರ್ಣನೆಯನ್ನ ಮಾಡ್ತಾರೆ ಆಚಾರ್ಯರು. ಅಂದ್ರೆ ಅತ್ಯಂತ ಮಂದಬುದ್ಧಿ ಜೀವಿಗೂ ಕೂಡ ಯಾವುದೇ ಸಂದೇಹಗಳಿಲ್ಲದೆ ಸರಿಯಾಗಿ ಸರಳವಾಗಿ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ, ನಿಶ್ಚಯ ದೃಷ್ಟಿಯಿಂದ ಮತ್ತು ವ್ಯವಹಾರ ದೃಷ್ಟಿಯಿಂದ, ಎರಡೂ ದೃಷ್ಟಿಯಿಂದ ವರ್ಣನೆಯನ್ನ ಮಾಡ್ತಾರೆ. ಹಾಗಾಗಿ ಜೀವದ್ರವ್ಯ ನಿಶ್ಚಯ ದೃಷ್ಟಿಯಿಂದ ಹೇಗಿದೆ, ಜೀವದ್ರವ್ಯ ವ್ಯವಹಾರ ದೃಷ್ಟಿಯಿಂದ ಹೇಗಿದೆ ಅನ್ನೋದನ್ನ ಎರಡೂ ದೃಷ್ಟಿಯನ್ನ ಇಟ್ಟುಕೊಂಡು ಸಾಂಗರೂಪಕವಾಗಿ ಸಂಪೂರ್ಣವಾಗಿ ಜೀವದ್ರವ್ಯದ ವರ್ಣನೆಯನ್ನ ಮಾಡೋರಿದ್ದಾರೆ. ನಿಶ್ಚಯ ದೃಷ್ಟಿಯಿಂದ ಜೀವ ಹೇಗಿದೆ, ವ್ಯವಹಾರ ದೃಷ್ಟಿಯಿಂದ ಜೀವ ಹೇಗಿದೆ ಅನ್ನೋದನ್ನ ಈಗ ವರ್ಣನೆ ಶುರು ಮಾಡ್ತಾರೆ. ಮುಂದಿನ ಎಲ್ಲಾ ವರ್ಣನೆಯನ್ನು ಹೀಗೆ ಇರೋದಿದೆ. ಯಾವುದೆಲ್ಲ ವರ್ಣನೆ ಮಾಡ್ತಾರೆ ಅದೆರಡನ್ನು ನಿಶ್ಚಯದಿಂದ ಹೇಗಿದೆ, ವ್ಯವಹಾರದಿಂದ ಹೇಗಿದೆ. ಯಾಕಂದ್ರೆ ಸಮಸ್ಯೆ ಏನಾಗುತ್ತೆ ನಮಗೆ, ಒಂದು ಜೀವ ನಿಶ್ಚಯ ದೃಷ್ಟಿಯಿಂದ ಓದ್ತಾನೆ, ಅವನು ನಿಶ್ಚಯವನ್ನ ಮಾತ್ರ ಹಿಡ್ಕೊಂಡು ಕೂತಿದ್ದಾನೆ. ಇನ್ನೊಬ್ಬ ವ್ಯವಹಾರವನ್ನ ಓದ್ತಾನೆ, ಅವನಿಗೆ ಅದೆಲ್ಲ ನಿಶ್ಚಯದ ವಿಚಾರ ಇದೆ, ಅದೇನು ಪ್ರಯೋಜನಕ್ಕಿಲ್ಲ, ವ್ಯವಹಾರದ ಮಾತ್ರ ಗೃಹಸ್ಥನಿಗೆ ಪ್ರಯೋಜನ ಇದೆ ಅಂತ ವ್ಯವಹಾರವನ್ನು ಇಟ್ಕೊಂಡು ಕೂತಿರ್ತಾನೆ. ಆದ್ರೆ ನಿಜವಾಗಿಯೂ ಧರ್ಮದ ಪ್ರವೇಶ ಯಾವ ರೀತಿಯಾಗಿ ಆಗತ್ತೆ ಅನ್ನೋದು ಗೊತ್ತೇ ಆಗೋದಿಲ್ಲ ಜೀವಕ್ಕೆ. ಹಾಗಾಗಿ ಆಚಾರ್ಯರ ಪ್ರಯತ್ನ ಏನಿದೆ, ಯಾವುದೇ ರೀತಿಯಾದ ಸಂದೇಹಗಳಿಲ್ಲದೆ ಮೋಕ್ಷ ಮಾರ್ಗಕ್ಕೆ ಎಷ್ಟು ಬೇಕು ಇವನಿಗೆ ಅರಿಕೆ, ಅಷ್ಟು ಅರಿವು ಇವನಿಗೆ ಅತ್ಯಂತ ಸರಳವಾಗಿ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲಾ ವರ್ಣನೆಯನ್ನ ನಿಶ್ಚಯ ಮತ್ತು ವ್ಯವಹಾರ ಎರಡೂ ದೃಷ್ಟಿಯಿಂದ ಆಚಾರ್ಯರು ಮಾಡ್ತಾ ಇದ್ದಾರೆ. ಮುಂದಿನ ಎಲ್ಲಾ ವರ್ಣನೆ ಹೀಗೆ ಇರೋದಿದೆ. ಇದನ್ನ ಮುಂದಿನ ಎಲ್ಲಾ ಗಾಥೆಗಳಲ್ಲೂ ನಾವು ಜ್ಞಾಪಕ ಇಟ್ಕೊಳ್ಳೋದು. ಅನ್ಯ ಎಲ್ಲಾ ಶಾಸ್ತ್ರಗಳಲ್ಲೂ ಕೂಡ ಇದೇ ರೀತಿಯಾಗಿನೇ ವರ್ಣನೆ ಇದೆ. ಆದ್ರೆ ವ್ಯತ್ಯಾಸ ಏನಿದೆ, ಇಲ್ಲಿ ಆಚಾರ್ಯರು ನೇರವಾಗಿ ಹೇಳ್ತಾರೆ ಇದು ನಿಶ್ಚಯ ದೃಷ್ಟಿ, ಇದು ವ್ಯವಹಾರ ದೃಷ್ಟಿ ಅಂತ. ಅನ್ಯ ಗ್ರಂಥಗಳಲ್ಲಿ ನೇರವಾಗಿ ಆಚಾರ್ಯರು ಹೇಳೋದಿಲ್ಲ ಇದು ನಿಶ್ಚಯದಿಂದನೋ ವ್ಯವಹಾರದಿಂದನೋ.
ನಾವೇ ಸಂದರ್ಭಕ್ಕೆ ಅನುಸಾರವಾಗಿ ತಿಳ್ಕೋಬೇಕಾಗುತ್ತೆ. ಇದು ನಿಶ್ಚಯದ ವರ್ಣನೆ ಇದೆ, ಇದು ವ್ಯವಹಾರದಿದೆ ಅಂತ. ಆದರೆ ದ್ರವ್ಯ ಸಂಗ್ರಹದಲ್ಲಿ ಆಚಾರ್ಯರೇ ಹೇಳುತ್ತಾರೆ ಇದು ನಿಶ್ಚಯದಿದೆ, ಇದು ವ್ಯವಹಾರದಿದೆ. ಮತ್ತು ಎರಡೂ ವರ್ಣನೆಗಳನ್ನ ಜೊತೆ ಜೊತೆಯಾಗಿ ತಗೊಂಡು ಹೋಗ್ತಾರೆ. ಹಾಗಾಗಿ ಅದನ್ನು ತಿಳ್ಕೊಳ್ಳೋದು ನಮಗೆ ಸುಲಭ ಆಗುತ್ತೆ. ಇನ್ನ ಈ ಎರಡು ದೃಷ್ಟಿ ಇದೆಯಲ್ಲ, ಇದನ್ನ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. ನಿಶ್ಚಯ ಮತ್ತು ವ್ಯವಹಾರದಿಂದ ಮೋಕ್ಷ ಮಾರ್ಗ ಮತ್ತು ನಿಶ್ಚಯ ವ್ಯವಹಾರ ನ್ಯಾಯಗಳ ಚರ್ಚೆಯನ್ನ ಕೂಡ ನಾವು ಇದರ ಹಿಂದೆ ಸಾಮಾನ್ಯ ಇದರ ಚರ್ಚೆಯನ್ನ ನಾವು ಆಲ್ರೆಡಿ ಮಾಡಿದ್ದೇವೆ. ಹಾಗಾಗಿ ಎಲ್ಲರ ಗಮನದಲ್ಲೂ ಆ ವಿಚಾರಗಳು ಇದೆ ಅಂತ ನಾನು ಭಾವಿಸಿದ್ದೇನೆ. ಯಾರಿಗೆ ಆ ವಿಚಾರಗಳು ಗಮನಕ್ಕಿಲ್ಲ, ಹೊಸದಾಗಿ ಯಾರು ಸೇರ್ಕೊಂಡಿದ್ದಾರೆ ಅವರು ಆ ವಿಚಾರಗಳನ್ನ ಗಮನದಲ್ಲಿ ತಗೊಂಡ್ರೆ ಮುಂದಿನ ವಿಚಾರಗಳು ಸುಲಭವಾಗಿ ಅರ್ಥ ಆಗುತ್ತೆ. ಸಂಕ್ಷೇಪವಾಗಿ ಯಾರು ಹೊಸದಾಗಿ ಬಂದಿದ್ದಾರೆ ಅವರಿಗೆ ಸಂಕ್ಷೇಪವಾಗಿ ನಾನು ಹೇಳ್ತಾ ಇದ್ದೇನೆ. ನಿಶ್ಚಯ ಮತ್ತು ವ್ಯವಹಾರ ಏನಿದೆ ಇದು ನೋಡುವಂತಹ ಎರಡು ದೃಷ್ಟಿಗಳಿದೆ. ಏನ ನಿಶ್ಚಯದಿಂದ ಜೀವ ಹೇಗೆ ಕಾಣಿಸ್ತಾನೆ, ವ್ಯವಹಾರದಿಂದ ಜೀವ ಹೇಗೆ ಕಾಣಿಸ್ತಾನೆ. ಇಲ್ಲಿ ಕಾಣಿಸೋದು ಮಹತ್ವಪೂರ್ಣ ಇದೆ. ಇಲ್ಲಿ ಜೀವ ಹೆಂಗಿದ್ದಾನೆ, ನಿಶ್ಚಯದಿಂದ ಒಬ್ಬ ಜೀವ ಬೇರೆ ಇದ್ದಾನೆ, ವ್ಯವಹಾರದವನು ಒಬ್ಬ ಜೀವ ಬೇರೆ ಇದ್ದಾನೆ, ಹೀಗಿಲ್ಲ. ಒಂದೇ ಜೀವವನ್ನ ನಾವು ನಿಶ್ಚಯದಿಂದನೂ ನೋಡ್ಬೋದು, ವ್ಯವಹಾರದಿಂದನೂ ನೋಡ್ಬೋದು. ಜೀವ ಹೆಂಗಿದ್ದಾನೆ ಅಂತ ನಾವು ಪ್ರಶ್ನೆ ಕೇಳಿದಾಗ ಉತ್ತರ ಏನು ಹೇಳ್ತಾರೆ, ಯಾವ ದೃಷ್ಟಿಯಿಂದ. ನಿಶ್ಚಯ ದೃಷ್ಟಿಯಿಂದ ನೋಡಿದ್ರೆ ಹಿಂಗಿದ್ದಾನೆ, ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ ಹಿಂಗಿದ್ದಾನೆ. ಒಂದು ಮನೆ ಇದೆ, ಮನೆಯ ಈ ಕಡೆ ಬಲಗಡೆ ಭಾಗದಲ್ಲಿ ಹಸಿರು ಬಣ್ಣ ಇದೆ ಮತ್ತು ಎಡಭಾಗದಲ್ಲಿ ವೈಟ್ ಕಲರ್ ಇದೆ. ಒಂದ್ ಕಡೆ ಗ್ರೀನ್ ಕಲರ್ ಇದೆ, ಒಂದ್ ಕಡೆ ವೈಟ್ ಕಲರ್ ಇದೆ. ಈಗ ಈ ಯಾವ ಏನ್ ಹೇಳ್ತಾರೆ ಮನೆ ಇದೆ, ಈ ಮನೆಯ ಬಣ್ಣ ಯಾವ ಕಲರ್ ಅಲ್ಲಿ ಇದೆ ಅಂತ ನಾವು ಹೇಳಿದ್ರೆ ನಾವೇನಂತ ಉತ್ತರ ಕೊಡೋದು ಹೇಳ್ತಾರೆ, ನೀವು ಯಾವ ಕಡೆಯಿಂದ ನೋಡ್ತಾ ಇದ್ದೀರಾ. ನೀವು ಬಲಗಡೆಯಿಂದ ನೋಡ್ತಾ ಇದ್ರೆ ಮನೆಯ ಬಣ್ಣ ಗ್ರೀನ್ ಇದೆ, ನೀವು ಎಡಗಡೆಯಿಂದ ನೋಡ್ತಾ ಇದ್ರೆ ಮನೆಯ ಬಣ್ಣ ವೈಟ್ ಇದೆ. ಇದರ ಅರ್ಥ ಮನೆಯ ಬಣ್ಣ ಯಾವ ರೀತಿ ಇದೆ ಅಂತ ನಾವು ಹೇಳೋದಕ್ಕಿಂತ ಮುಂಚೆ ನಾವು ಅದನ್ನ ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ನಾವು ಪ್ರತಿಯೊಂದು ಸಲ ಜನವಾಣಿಯನ್ನ ಓದುವಾಗ ನಾವು ಇದನ್ನ ಮರ್ತು ಬಿಡ್ತೇವೆ, ನಾನು ಯಾವ ದೃಷ್ಟಿಯಿಂದ ಇದನ್ನ ನೋಡ್ತಾ ಇದ್ದೀನಿ ಅಂತ. ಆ ದೃಷ್ಟಿಯನ್ನ ಮರ್ತೋಗೋದ್ರಿಂದ ನಮಗೆ ಜನವಾಣಿ ಸರಿಯಾಗಿ ಅರ್ಥನೇ ಆಗೋದಿಲ್ಲ. ಅದ ಅರ್ಥ ಯಾವಾಗ ಆಗುತ್ತೆ, ನನಗೆ ಮೊದಲು ಸ್ಪಷ್ಟ ಇರಬೇಕು ನಾನು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ ಅಂತ. ಹಾಗಾಗಿ ನಿಶ್ಚಯ ಮತ್ತು ವ್ಯವಹಾರ ಇದೆರಡು ನೋಡುವಂತಹ ದೃಷ್ಟಿಗಳಿದೆ. ಎರಡೆರಡು ದೃಷ್ಟಿಯಿಂದ ಯಾಕೆ ನೋಡೋದು, ಎರಡೂ ದೃಷ್ಟಿಗಳ ಪ್ರಯೋಜನ ಉದ್ದೇಶ ಬೇರೆ ಬೇರೆ ಇದೆ. ನಿಶ್ಚಯ ದೃಷ್ಟಿ ಅನುಭೂತಿಗೋಸ್ಕರ ಇದೆ, ನಿಶ್ಚಯ ದೃಷ್ಟಿ ಶ್ರದ್ಧೆಗೋಸ್ಕರ ಇದೆ, ನಿಶ್ಚಯ ದೃಷ್ಟಿ ನಂಬಿಕೆ ಶುದ್ಧೆ ಮಾಡ್ಲಿಕ್ಕೋಸ್ಕರ ಇದೆ, ಅನುಭೂತಿ ಮಾಡ್ಲಿಕ್ಕೋಸ್ಕರ ಇದೆ. ಮತ್ತು ವ್ಯವಹಾರ ದೃಷ್ಟಿ ವ್ಯವಹಾರವನ್ನ ನಡೆಸಲಿಕ್ಕೋಸ್ಕರ ಇದೆ, ಪರಸ್ಪರ ಸಂವಾದಕ್ಕೋಸ್ಕರ ಇದೆ, ಪರಸ್ಪರ ವಚನ ವ್ಯಾಪಾರಕ್ಕೋಸ್ಕರ ವ್ಯವಹಾರ ದೃಷ್ಟಿ ಇದೆ. ವ್ಯವಹಾರ ನಂಬಿಕೆಗೋಸ್ಕರ ಇಲ್ಲ, ವ್ಯವಹಾರ ಅನುಭವಕ್ಕೋಸ್ಕರ ಇಲ್ಲ, ವ್ಯವಹಾರ ಕೇವಲ ವಚನ ವ್ಯಾಪಾರಕ್ಕೋಸ್ಕರ ಇದೆ. ವಚನ ಮಾತ್ರ ಸತ್ಯ, ವ್ಯವಹಾರ ಇದೆ. ಆದರೆ ಯಾವ ನಿಶ್ಚಯ ಇದೆ ಅದು ವಾಸ್ತವಿಕ ಅನುಭವ ಸತ್ಯ ಇದೆ, ಅನುಭವ ಮಾಡುವಂತಹ ನಂಬಿಕೆ ಇಡುವಂತಹ ವಿಚಾರ ಇದೆ. ಇದು ಸಾಮಾನ್ಯ ನಿಶ್ಚಯ ವ್ಯವಹಾರ ದೃಷ್ಟಿ. ಇನ್ನು ನಾವು ಇಷ್ಟು ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋದಿದೆ. ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಗಾಹೆಗಳ ಸ್ವಾಧ್ಯಾಯವನ್ನ ಮಾಡೋದಿದೆ. ಮುಂದಿನ 2ನೇ ಗಾಥೆಯ ಸ್ವಾಧ್ಯಾಯವನ್ನ ನಾವು ಪ್ರಾರಂಭ ಮಾಡೋದಿದೆ. 2ನೇ ಗಾಥೆಯನ್ನ ನಾನು ಓದ್ತಾ ಇದ್ದೇನೆ, ಗಮನ ಕೊಟ್ಟು ಉಚ್ಚಾರಣೆಯನ್ನ ಕೇಳೋದು ಮತ್ತು ಅದೇ ರೀತಿಯಾಗಿ ನಾವು ಕೂಡ ಉಚ್ಚಾರಣೆಯನ್ನ ಮಾಡೋದು. 2ನೇ ಗಾಥೆ. ಜೀವೋ ಗಮೋ ಅಮುಕ್ತಿಕತ್ತ ಸದೇಹ ಪರಿಣಾಮೋ
ಭೂತ ಸಂಸಾರಥೋ ಸಿದ್ಧೋ ಸೋ ವಿಸ್ಸೋ ಢಗೈ. ಏನ್ ಹೇಳ್ತಿದ್ದಾರೆ? ಜೀವೋ ಉವವೋ ಗಮವೋ ಅಮುತ್ತಿಕತ್ತ ಸದೇಹ ಪರಿಮಾಣು. ಏನು ಜೀವೋ? ಈಗ ಮೊದಲು ನಾವೇನ್ ಮಾಡೋದಿದೆ? ವ್ಯಾಕರಣವನ್ನ ತಿಳಿಯೋದಿದೆ, ಸಾಮಾನ್ಯ ವ್ಯಾಕರಣವನ್ನು. ಜೀವೋ, ಜೀವೋ ಅಂದ ತಕ್ಷಣ ನಮಗೇನಾದ್ರೂ ಕಠಿಣ ಇದೆಯೇನೋ, ಇದ್ರಲ್ಲಿ ಏನೋ ಡಿಫಿಕಲ್ಟ್ ಇದೆಯೇನೋ, ಪ್ರಾಕೃತ ನನಗೆ ತಿಳಿಯೋದಿಲ್ಲ ಅಂತ ಯಾರ್ಯಾರು ಅನ್ಕೋತಾ ಇದ್ದೀರಿ ಅವರೆಲ್ಲರೂ ಗಮನ ಕೊಡೋದು ಒಂದ್ ಸ್ವಲ್ಪ. ಜೀವೋ, ಜೀವೋ ಅಂದಾಗ ನಮಗೆ ಏನ್ ಗೊತ್ತಾಗ್ತಿಲ್ವೇನೋ? ಜೀವ ಕನ್ನಡದಲ್ಲೂ ಜೀವ. ಜೀವೋ, ಈ ಓ ಇದೆಯಲ್ಲ, ಜೀವ ಮೂಲ ಶಬ್ದ ಇದೆ, ಅದರಲ್ಲಿ ಓ ಜೋಡಿಸಿದ್ವಿ. ನಾನು ಚಾಟ್ ಕಳಿಸಿದ್ನಲ್ಲ, ಅದನ್ನ ಮುಂದೆ ಇಟ್ಕೊಂಡು ಕೂತ್ಕೊಳ್ಳೋದು ಪ್ರತಿದಿನ. ಓ ಪ್ರತ್ಯಯ ಇದೆಯಲ್ಲ, ಅದೆಲ್ಲಿದೆ? ಪ್ರಥಮ ವಿಭಕ್ತಿ ಏಕವಚನ. ಏನ ಜೀವೋ ಅಂದ್ರೆ ಜೀವನು. ಏನ ಅರ್ಥ ಆಗ್ತಿದೆ? ಪ್ರಥಮ ವಿಭಕ್ತಿ. ಯಾವ ಜೀವ ಇದ್ದಾನೆ, ಜೀವೋ ಅದು ಪ್ರಥಮ ವಿಭಕ್ತಿ ಏಕವಚನ, ಅದಕ್ಕೇನ ಜೀವನು. ಉವೋ ಗಮವೋ, ಗಮವ ಏನ ಗಮಯ ಹಿಂಗಾಗುತ್ತೆ. ಈ ಯ ಇದೆಯಲ್ಲ, ಪ್ರಾಕೃತದಲ್ಲಿ ಒಂದು ವಿಶೇಷವಾದ ವಿಚಾರ ಇದೆ. ಅದನ್ನು ಸ್ವಲ್ಪ ಪ್ರತಿದಿನ ಗಾಥೆಗಳು ಬಂದಾಗ ಒಂದೆರಡು ವಿಚಾರಗಳನ್ನ ನಾನು ತಿಳಿಸ್ತಾ ಹೋಗ್ತೇನೆ. ಏನ ಒಂದೆರಡು ವಿಚಾರಗಳನ್ನೇ ಗಮನದಲ್ಲಿ ಇಟ್ಕೊಂಡ್ರು ಸಾಕು, ಎಲ್ಲಾ ವಿಚಾರಗಳನ್ನು ಒಂದೇ ಸಲ ಹೇಳೋದಿಲ್ಲ. ಇವತ್ತೇನು ಕಲಿಯೋದಿದೆ ಪ್ರಾಕೃತದಲ್ಲಿ? ಯಾಕಂದ್ರೆ ಪ್ರಾಕೃತ ಯಾವಾಗಿನ ಭಾಷಾ? ಕ್ರಿಸ್ತಪೂರ್ವದ ಭಾಷೆ ಇದೆ. ಪ್ರಾಚೀನ ಕಾಲದಲ್ಲಿ, ಕ್ರಿಸ್ತಪೂರ್ವ ಕಾಲದಲ್ಲಿ ಭಾರತದಲ್ಲಿ ಮುಖ್ಯವಾಗಿ ಈ ಸ್ವರ ವ್ಯಂಜನಗಳಲ್ಲಿ ನಾವು ವ್ಯತ್ಯಾಸವನ್ನು ನೋಡೋದಾದ್ರೆ, ವ್ಯಂಜನಗಳ ಪ್ರಯೋಗ ಕಡಿಮೆ ಆಗ್ತಿತ್ತು, ಸ್ವರಗಳ ಪ್ರಯೋಗ ಜಾಸ್ತಿ ಆಗ್ತಿತ್ತು. ಪ್ರಾಚೀನ ಕಾಲದಲ್ಲಿ ಪೌರಾಣಿಕ ಕಾಲದಲ್ಲಿ ಯಾವ ಉಚ್ಚಾರಣೆ ಇತ್ತು, ಆ ಉಚ್ಚಾರಣೆಯಲ್ಲಿ ಅಂದ್ರೆ ಸಾಮಾನ್ಯ ಜನರು ಆಡುವಂತಹ ಆಡು ಭಾಷೆಯಲ್ಲಿ ಈ ಯಾವ ಸ್ವರಗಳ ಪ್ರಯೋಗ ಜಾಸ್ತಿ ಇತ್ತು, ವ್ಯಂಜನಗಳ ಪ್ರಯೋಗ ಕಡಿಮೆ ಇತ್ತು. ಸ್ವರ ವ್ಯಂಜನ ಎಲ್ಲರಿಗೂ ಗೊತ್ತಾಗುತ್ತೆ. ವ್ಯಂಜನಗಳ ಪ್ರಯೋಗ ಕಡಿಮೆ ಇತ್ತು, ಸ್ವರಗಳ ಪ್ರಯೋಗ ಜಾಸ್ತಿ ಇತ್ತು. ಹೀಗೆ ಯಾಕಿತ್ತು ಹೇಳ್ತಾರೆ? ಸ್ವರಗಳನ್ನ ಪ್ರೊನೌನ್ಸ್ ಮಾಡೋದು ಈಸಿ ಇದೆ, ಆದ್ರೆ ವ್ಯಂಜನಗಳನ್ನ ಪ್ರೊನೌನ್ಸ್ ಮಾಡೋದು ಕಂಪ್ಯಾರಿಟಿವ್ಲಿ ಡಿಫಿಕಲ್ಟ್ ಇದೆ. ನಮಗೆ ಇವಾಗ ನಾವು ಯೋಚನೆ ಮಾಡಿದ್ರೆ ನಮಗದು ಗೊತ್ತಾಗೋದಿಲ್ಲ, ಯಾಕಂದ್ರೆ ನಮಗೆಲ್ಲ ರೂಢಿ ಆಗಿದೆ, ವ್ಯಂಜನಗಳನ್ನೆಲ್ಲ ನಾವು ಪ್ರೊನೌನ್ಸ್ ಮಾಡಿ ನಮಗೆಲ್ಲ ರೂಢಿ ಇದೆ, ಹಾಗಾಗಿ ನಮಗೆ ಕಷ್ಟ ಅನ್ನಿಸ್ತಾ ಇಲ್ಲ. ಆದ್ರೆ ಯಾರಿಗೆ ವ್ಯಂಜನಗಳನ್ನ ಪ್ರೊನೌನ್ಸ್ ಮಾಡಿ ಅಭ್ಯಾಸ ಇಲ್ಲ ಅಂತವರಿಗೆ ನಾವು ವ್ಯಂಜನಗಳನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಹೇಳಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಪೌರಾಣಿಕ ಕಾಲದಲ್ಲಿ ಭಾಷೆಗಳು ಹೆಚ್ಚು ಪರಿಷ್ಕೃತ ಆಗದೇ ಇರುವಂತಹ ಕಾಲದಲ್ಲಿ, ಜನರು ತುಂಬಾ ಮುಗ್ಧರಿರುವಂತಹ ಕಾಲದಲ್ಲಿ, ವ್ಯಾಕರಣ ಇತ್ಯಾದಿಗಳು ಅಧಿಕ ಸಾಮಾನ್ಯ ಜನರ ಒಂದು ಮಧ್ಯದಲ್ಲಿ ಇಲ್ಲದೇ ಅಂತಹ ಒಂದು ಸಮಯದಲ್ಲಿ ಜನರಿಗೆ ಸ್ವರಗಳನ್ನ ಉಚ್ಚಾರಣೆ ಮಾಡೋದು ಬಹಳ ಈಸಿ ಇತ್ತು. ಅದೇ ವ್ಯಂಜನಗಳನ್ನ ಉಚ್ಚಾರಣೆ ಮಾಡೋದಾದ್ರೆ ಅವ್ರಿಗೇನು ಅನ್ನಿಸ್ತಿತ್ತು? ಕಷ್ಟ ಅನ್ನಿಸ್ತಿತ್ತು. ಇವಾಗ್ಲೂ ನಾವು ನಮ್ಮ ಮನೆಗಳಲ್ಲಿ ನೋಡಿದ್ರೆ ನಮ್ಮ ತಾತ ಅಜ್ಜಿ ಮುತ್ತಾತ ಮುತ್ತಜ್ಜಿ ಯಾರಾದ್ರೂ ಮನೇಲಿ ಇದ್ರೆ ಅವರು ಒಂದು ಉಚ್ಚಾರಣೆ ಮಾಡೋದನ್ನ ನಾವು ನೋಡಬೇಕು. ಅವರು ಉಚ್ಚಾರಣೆ ಮಾಡೋದು ಹೇಗೆ? ಇವಾಗಿನ ಹೆಸರುಗಳಿರುತ್ತಲ್ಲ, ಸಂಯುಕ್ತ ವ್ಯಂಜನಗಳ ಹೆಸರುಗಳಿರುತ್ತೆ, ಸ್ವಸ್ತಿ ಇರುತ್ತೆ, ಪ್ರತ್ಯಕ್ಷ, ಮೋಕ್ಷ, ನಿರ್ವಿಘ್ನ, ಹಿಂಗೆಲ್ಲ ಹೆಸರುಗಳಿರುತ್ತಲ್ಲ. ಈ ಹೆಸರುಗಳನ್ನೆಲ್ಲ ಅವರಿಗೆ ಪ್ರೊನೌನ್ಸ್ ಮಾಡಕ್ ಆಗಲ್ಲ. ಅವ್ರೇನ್ ಮಾಡ್ತಾರೆ? ಆ ಯಾವ ಸಂಯುಕ್ತ ವ್ಯಂಜನ ಇದೆ ಆ ಸಂಯುಕ್ತ ವ್ಯಂಜನವನ್ನ ಬಿಟ್ಟು ಬಿಡ್ತಾರೆ. ಮತ್ತೇನ್ ಮಾಡ್ತಾರೆ? ಆ ವ್ಯಂಜನವನ್ನು ಮಾತ್ರ ಹಿಡ್ಕೊಂಡ್ಬಿಡ್ತಾರೆ, ಸಂಯುಕ್ತ ವ್ಯಂಜನವನ್ನು ಬಿಟ್ಟು ಬಿಡ್ತಾರೆ. ಸೊ ತಪಸ್ವಿ ಅಂತ ಇದ್ರೆ ಅವ್ರೇನ್ ಮಾಡ್ತಾರೆ? ತಪಸ್ವಿ ಸದಲ್ಲಿ ಯಾವ ವ ವ್ಯಂಜನ ಸಂಯುಕ್ತ ವ್ಯಂಜನ ಇದೆ ವನ್ನ ಮರೆತು ಬಿಡ್ತಾರೆ.
ಇಲ್ಲ ಸನ ಮರ್ತು ಬಿಡ್ತಾರೆ, ತಪಸಿ ತಪಸಿ ಅನ್ಲಿಕ್ಕೆ ಶುರು ಮಾಡ್ತಾರೆ, ಇಲ್ಲ ತಪವಿ ತಪವಿ ಅನ್ಲಿಕ್ಕೆ ಶುರು ಮಾಡ್ತಾರೆ. ಇದೇನಿದೆ? ಅಥವಾ ಒಬ್ಬ ನವಜಾತ ಶಿಶು ಮಕ್ಕಳಿರ್ತಾರೆ, ಮಕ್ಕಳು ಆಡುವಾಗ ಏನ್ ಮಾಡ್ತಾರೆ, ಆ ಸಂಯುಕ್ತ ವ್ಯಂಜನಗಳನ್ನ ತೆಗೆದು ಹಾಕ್ಬಿಡ್ತಾರೆ. ಮತ್ತೇನ್ ಮಾಡ್ತಾರೆ, ಬರೀ ವ್ಯಂಜನಗಳನ್ನ ಪ್ರೊನೌನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮೊದಲು ಸ್ವರಗಳನ್ನ ಪ್ರೊನೌನ್ಸ್ ಮಾಡೋದು ಈಸಿ, ಅದಕ್ಕಿಂತ ವ್ಯಂಜನಗಳನ್ನ ಪ್ರೊನೌನ್ಸ್ ಮಾಡೋದು ಇನ್ನೂ ಕಠಿಣ, ಮತ್ತು ಅದಕ್ಕಿಂತ ಸಂಯುಕ್ತ ವ್ಯಂಜನಗಳನ್ನ ಪ್ರೊನೌನ್ಸ್ ಮಾಡೋದು ಮತ್ತಷ್ಟು ಕಷ್ಟ ಇದೆ. ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟ ಸ್ವಲ್ಪ ವಿಚಾರ. ಪ್ರಾಕೃತದಲ್ಲಿ ಏನಿದೆ, ಸ್ವರಗಳು ಅಧಿಕ ಇದೆ, ವ್ಯಂಜನಗಳು ಕಡಿಮೆ ಇದೆ, ಸಂಯುಕ್ತ ವ್ಯಂಜನಗಳಂತೂ ತುಂಬಾನೇ ಕಡಿಮೆ ಇದೆ. ಯಾವಾಗ ಸಂಯುಕ್ತ ವ್ಯಂಜನಗಳು ಬರುತ್ತೆ ಅವಾಗ ಪ್ರಾಕೃತದಲ್ಲಿ ಏನಾಗುತ್ತೆ, ಸಮಾನ ಸಂಯುಕ್ತ ವ್ಯಂಜನಗಳಾಗುತ್ತೆ. ಸಮಾನ ಸಂಯುಕ್ತ ವ್ಯಂಜನಗಳಂದ್ರೆ ಏನು? ಈಗ ಒಂದು ಸಂಯುಕ್ತ ವ್ಯಂಜನ ಇದೆ, ಈಗ ಉದಾಹರಣೆಗೆ ಸ್ತಂಭ ಇದೆ, ಸ್ತಂಭ ಸಂಯುಕ್ತ ವ್ಯಂಜನ ಇದೆ, ಸ ಮತ್ತು ತ ಜೊತೆಗಿದೆ. ಅವಾಗ ಏನ್ ಮಾಡ್ತಾರೆ, ಅದನ್ನ ಕಂಬ ಮಾಡ್ಬಿಡ್ತಾರೆ. ಸ್ತ ಇತ್ತಲ್ಲ, ಆ ಸ್ತನ ಏನ್ ಮಾಡ್ಬಿಟ್ರು, ಸಂಯುಕ್ತ ವ್ಯಂಜನನ ತೆಗೆದಾಕ್ಬಿಟ್ರು, ಸ್ತ ಇದ್ದದನ್ನ ಖ ಮಾಡ್ಬಿಟ್ರು. ಅಥವಾ ಕೆಲವು ಕಡೆಗೆ ಏನಾಗುತ್ತೆ, ಸ್ಥ ಇರುತ್ತೆ, ಮಾರ್ಗಸ್ಥ, ಇಲ್ಲಿ ಬರ್ತಿದೆಯಲ್ಲ ಸಂಸಾರಥೋ, ಸಂಸಾರಸ್ಥ, ಸ ಮತ್ತು ಥ ಎರಡಿದೆಯಲ್ಲ, ಅದನ್ನ ಏನ್ ಮಾಡ್ಬಿಟ್ರು, ಸಜಾತಿಯ ಸಂಯುಕ್ತ ಮತ್ತು ಥ, ತ ಥ ದ ಧ ನ, ತ ಥ ಸಜಾತಿಯ ಒಂದೇ ಇದ್ರೆ ತವರ್ಗ ಅಂದ್ರೆ ತ ಥ ದ ಧ ನ, ಅದಕ್ಕೆ ತವರ್ಗ ಅಂತಾರೆ. ತ ಮತ್ತು ಥ ಎರಡಾಯ್ತು, ಸಜಾತಿಯ ಆಯ್ತು. ಉಚ್ಚಾರಣೆ ಮಾಡೋದು ಸ್ಟಿಲ್ ಇಟ್ ಈಸ್ ಅ ಲಿಟಲ್ ಬಿಟ್ ಈಸಿ ಕಂಪೇರಿಂಗ್ ಟು ಸ್ಥ. ಅದರಲ್ಲಿ ವಿಜಾತೀಯ ವ್ಯಂಜನಗಳಿದೆ, ಸ ಮತ್ತು ಥ, ಎರಡು ಬೇರೆ ಬೇರೆ ಇದೆ. ಉಷ್ಮ ಧ್ವನಿಗಳಿದೆ ಅದು. ಹಾಗಾಗಿ ಅದನ್ನೇನ್ ಮಾಡಿದ್ರು, ಥ ಮಾಡಿಬಿಟ್ರು, ತ ಮತ್ತು ಥ. ಬೋರ್ಡ್ ಎಲ್ಲ ಇದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗೋದು. ಎಷ್ಟು ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಈಗೇನು ಹೇಳ್ತಿದ್ದಾರೆ, ಇಷ್ಟ ಅರ್ಥ ಆಗುತ್ತಲ್ಲ, ಪ್ರಾಕೃತದಲ್ಲಿ ಸ್ವರಗಳ ಪ್ರಯೋಗ ಜಾಸ್ತಿ, ಅದಕ್ಕಿಂತ ಕಡಿಮೆ ವ್ಯಂಜನಗಳ ಪ್ರಯೋಗ, ಅದಕ್ಕಿಂತ ಕಡಿಮೆ ಸಂಯುಕ್ತ ವ್ಯಂಜನಗಳ ಪ್ರಯೋಗ, ಮತ್ತು ಸಂಯುಕ್ತ ವ್ಯಂಜನಗಳ ಜಾಗದಲ್ಲಿ ಸಜಾತೀಯ ಸಂಯುಕ್ತ ವ್ಯಂಜನಗಳ ಪ್ರಯೋಗ ಮಾಡ್ತಾರೆ. ಇಷ್ಟ ಅರ್ಥ ಆಯ್ತು. ಈಗ ನಾವೇನ್ ತಿಳ್ಕೊಳ್ಳೋದಿದೆ, ಸ್ವರಗಳ ಪ್ರಯೋಗ ಜಾಸ್ತಿ ಇದ್ದಿದ್ರಿಂದ ಪ್ರಾಕೃತದಲ್ಲಿ ಸ್ವರಗಳೇ ಅಧಿಕವಾಗಿತ್ತು. ಆದ್ರೆ ಹೆಂಗೆ ಪ್ರಾಕೃತ ಬೆಳೀತಾ ಹೋಗುತ್ತೆ, ಕ್ರಿಸ್ತಪೂರ್ವದಿಂದ ಕ್ರಿಸ್ತ ಶಕಕ್ಕೆ ಬರುತ್ತೆ, 1ನೇ 2ನೇ ಶತಮಾನದಲ್ಲಿ ಜಾಸ್ತಿ ಬೆಳೆಯುತ್ತೆ. ಅವಾಗ ಯಾವಾಗ ಬೆಳೀತಾ ಹೋಗುತ್ತೆ, ಅವಾಗ ವ್ಯಾಕರಣದ ಕೆಲವು ನಿಯಮಗಳು ಇದರಲ್ಲೂ ಕೂಡ ಸೇರ್ಕೊಳ್ಳಕ್ ಶುರು ಆಗುತ್ತೆ. ಅವಾಗ ಮೊದಲೇನು ಸ್ವರಗಳಿತ್ತು ಅವೆಲ್ಲ ವ್ಯಂಜನಗಳಾಗಿ ಕನ್ವರ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಮೊದಲು ಸ್ವರಗಳಿತ್ತು, ಆ ಸ್ವರಗಳು ವ್ಯಂಜನಗಳಾಗಿ ಪರಿವರ್ತನೆ ಆಗ್ಲಿಕ್ಕೆ ಶುರು ಆಗುತ್ತೆ. ಆ ಒಂದು ಪ್ರೊಸೆಸ್ ಅಲ್ಲಿ ನಮಗೆ ಇಲ್ಲಿ ಶಬ್ದ ಬರ್ತಾ ಇದೆ, ಓ ಗಮವೋ, ಓ ಗಮವೋ, ಓ ಗಮ ಶಬ್ದ ಏನಿದೆ, ಓ ಗಮ ಅ. ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಉಪಯೋಗಮಯ. ಕನ್ನಡದಲ್ಲಿ ಏನ್ ಹೇಳಿದ್ವಿ, ಉಪಯೋಗಮಯ. ಪ್ರಾಕೃತದಲ್ಲಿ ಏನಾಯ್ತು, ಉಪಯೋಗಮ. ಯ ಏನಾಯ್ತು, ಅ. ಮೊದಲೇನಿತ್ತದು ಅ ಇತ್ತು, ಓ ಉಪಯೋಗಮಯ ಇದೆಯಲ್ಲ. ಯ ಇರ್ಲಿಲ್ಲ, ಏನಿತ್ತು, ಅ ಇತ್ತು, ಓ ಗಮ ಅ. ಇದ್ದದ್ದು ಏನಾಯ್ತು, ಇಲ್ಲಿ ಯ ಆಯ್ತು. ಅಂದ್ರೆ ಏನಾಯ್ತು, ಇದಕ್ಕೆ ನಾವು ಯ ಶ್ರುತಿ ಅಂತ ಕರಿತೀವಿ. ಪ್ರಾಕೃತದಲ್ಲಿ ಏನಂತೀವಿ, ಯ ಶ್ರುತಿ. ಯ ಶ್ರುತಿ ಅಂದ್ರೆ ಸ್ವರಗಳ ಉಚ್ಚಾರಣೆ ಮಾಡೋದು ಎಲ್ಲಿ ಕಷ್ಟ ಆಗುತ್ತೆ, ಓ ಗಮ ಅ. ಸ್ವಲ್ಪ ನಮ್ಗೆ ಆಡ್ ಅನ್ನಿಸ್ತಿದೆ ಓ ಗಮ ಅ ಅನ್ನೋದು, ಓ ಗಮ ಯ ಅನ್ನೋದು ಈಸಿ ಆಗುತ್ತೆ. ಆ ಒಂದು ಜಾಗದಲ್ಲಿ ನಾವೇನ್ ಮಾಡ್ತೀವಿ, ಯ ಶ್ರುತಿ ಮಾಡ್ತೀವಿ. ಯ ಶ್ರುತಿ ಅಂದ್ರೆ ಏನು, ಸ್ವರಗಳ ಜಾಗದಲ್ಲಿ ಯಕಾರ ಯ ವರ್ಣವನ್ನ ಪ್ರಯೋಗ ಮಾಡೋದು. ಓ ಗಮವು
ಓ ಗಮ ಓ ಅಲ್ಲಿ ಯಾವ ಓ ಪ್ರತ್ಯಯ ಇದೆ ಅದು ಪ್ರಥಮ ವಿಭಕ್ತಿ ಏಕವಚನ ಏನ ಯಶ್ರುತಿ ಅರ್ಥ ಆಗುತ್ತೆ. ಅನಂತರ ಕಾಲದಲ್ಲಿ ಅದೇನಾಗುತ್ತೆ ಯ ಆಗುತ್ತೆ. ಮುಂದಿನ ಕೆಲವು ಗಾಯಗಳೆಲ್ಲ ನಮಗೆ ಆ ಉದಾಹರಣೆ ಕೂಡ ನೋಡ್ಲಿಕ್ಕೆ ಸಿಗುತ್ತೆ, ಉಚ್ಚಾರಣೆ ಮಾಡ್ಲಿಕ್ಕೆ ಸುಲಭ ಆಗ್ಲಿ ಅಂತ. ಉಪಯೋಗಮಯ ಇಲ್ಲಿ ಪ ಇದೆಯಲ್ಲ ಉಪಯೋಗ, ಉಪ ಪ ಇದೆಯಲ್ಲ ಪ ಜಾಗದಲ್ಲಿ ಏನಾಗುತ್ತೆ ಪ್ರಾಕೃತದಲ್ಲಿ ವ ಆಯ್ತು. ಉಪ ಉವ ಪ ಜಾಗದಲ್ಲಿ ವ ಆಯ್ತು, ಪೂವಹ ಅಂತ ಸೂತ್ರ ಇದೆ. ಪ ಜಾಗದಲ್ಲಿ ಏನಾಗುತ್ತೆ ವ ಆಗುತ್ತೆ. ಇದು ನಾವು ತಿಳ್ಕೊಳ್ಳೋದು. ಆಕ್ಚುಲಿ ಏನಾಗಿದೆ ವ ಜಾಗದಲ್ಲಿ ಪ ಆಗಿದೆ. ನಂತರದಲ್ಲಿ ಮೊದಲು ವ ಇತ್ತು, ಆಮೇಲೆ ಏನಾಯ್ತು ಪ ಆಯ್ತು. ಮೊದಲು ವ ಇತ್ತು, ಆಮೇಲೆ ಏನಾಯ್ತು ಪ ಆಯ್ತು. ಉವ ಉಪ ಉವೋಗ ಅ ಇದೆಯಲ್ಲ ಓ ಉವ ಓಗ. ಗಾಹೆಗಳನ್ನ ಯಾರತ್ರ ಗ್ರಂಥ ಇದೆ ಅವರು ಗ್ರಂಥದಲ್ಲಿ ನೋಡೋದು. ನಾನು ಗಾಹೆ ಕಳಿಸ್ಲಿಕ್ಕೆ ಮರೆತೋಯ್ತು. ನಾನು ನಾಳೆ ಒಂದೇ ಸಲ 10 ಗಾಹೆಗಳನ್ನ ಕಳಿಸ್ತೇನೆ. ಯಾರ ಹತ್ರ ಇಲ್ಲ ಅವರು ಗಾಹೆಗಳು, ಯಾಕಂದ್ರೆ ನಾವು ಇನ್ನೇನೋ ನೋಡೋದಿಲ್ಲ, ಮೂಲ ಗಾಹೆಯಿಂದನೇ ಅರ್ಥ ಮಾಡ್ಕೊಳ್ಳೋದಿದೆ. ಗಾಹೆಗಳು ಮಾತ್ರ ನಿಮ್ಮ ಹತ್ರ ಇದ್ರೆ ಸಾಕು. ಗಾಹೆಗಳನ್ನ ನಾನು ನಾಳೆ ಕಳಿಸ್ತೇನೆ. ಉವೋ ಗಮವೋ ಉವ ವ ಜಾಗದಲ್ಲಿ ಪ ಆಯ್ತು. ವ ಆದ್ಮೇಲೆ ಏನಿದೆ ಉವ ಓ ಓ ಇದೆ. ಓ ಇದೆಯಲ್ಲ ಓ ಜಾಗದಲ್ಲಿ ಏನಾಗುತ್ತೆ ಈಗ ಯಶ್ರುತಿ. ಯಶ್ರುತಿ ಅಂದ್ರೆ ಏನು ಯ ಆಗುತ್ತೆ, ಅರ್ಥ ಆಗುತ್ತೆ. ಓ ಓ ಹಂಗೆ ಉಳಿಯುತ್ತೆ, ಆದ್ರೆ ಆ ಜಾಗದಲ್ಲಿ ಯಶ್ರುತಿ ಆಗುತ್ತೆ. ಯಶ್ರುತಿ ಅಂದ್ರೆ ಏನು, ಉಚ್ಚಾರಣೆ ಮಾಡುವಾಗ ಯ ಅಂತ ಉಚ್ಚಾರಣೆ ಮಾಡ್ತೇವೆ, ಅರ್ಥ ಆಗುತ್ತೆ. ಉಚ್ಚಾರಣೆ ಯಾವಾಗ ನಾವು ಮಾಡ್ತೇವೆ ಅವಾಗ ಯ ಅಂತ ಉಚ್ಚಾರಣೆ ಮಾಡ್ತೇವೆ. ಉಪಯೋ ಆಯ್ತು. ಈಗ ಓ ಜಾಗದಲ್ಲಿ ಯ ಆಯ್ತು. ಉಪಯೋ ಆಮೇಲೆ ಉವ ಓ ಗ ಗ ಇದೆ, ಗ ಗ ಇರುತ್ತೆ. ಕೆಲವೊಂದ್ಸಲಿ ಗ ಆಗುತ್ತೆ, ಕೆಲವೊಂದ್ಸಲಿ ಗ ಗ ಇರುತ್ತೆ. ಉವ ಓ ಗಮ ಓ ಕೊನೆಯಲ್ಲಿ ಓ ಏನಿದೆ ಅದು ಓ, ಅದು ವಿಭಕ್ತಿ ಪ್ರತ್ಯಯ ಇದೆ. ಉಪಯೋಗಮಯ ಪ್ರಥಮ ವಿಭಕ್ತಿ ಏಕವಚನ. ಉಪಯೋಗಮಯನು ಮೊದಲನೇ ಜೀವನು, ಉಪಯೋಗಮಯನು, ಜೀವೋ ಉವೋಗಮವೋ. ಇಷ್ಟ ಅರ್ಥ ಆಯ್ತು. ಜೀವೋ ಉವೋಗಮವೋ. ಅಮುತ್ತಿ ಅಮುತ್ತಿ ಪ್ರಥಮ ವಿಭಕ್ತಿ ಏಕವಚನ. ಇದೇನಿದೆ ಇಕಾರ ಅಂತ ಇದೆ. ನಾವು ಮುಂದೆ ಕಲಿಯೋರಿದ್ದೇವೆ. ಯಾವ ಶಬ್ದಗಳಿದೆ ಎಲ್ಲಾನು ಕಲಿಸೋದು ಕಷ್ಟ ಇದೆ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ. ನಾನು ಈಸಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಈಗ ಸದ್ಯಕ್ಕೆ ನಾವೇನ್ ತಿಳ್ಕೊಳ್ಳೋದು, ಇದು ಪ್ರಥಮ ವಿಭಕ್ತಿ ಏಕವಚನ ಇದೆ ಏನ. ಯಾಕಂದ್ರೆ ಶಬ್ದಗಳೇ ಯಾವ ಚಲನೆ ಇದೆ ಅದು ಅಕಾರ ಅಂತ, ಇಕಾರ ಅಂತ, ಉಕಾರ ಅಂತ ಹಂಗಿದೆ. ಅದೇನು ಅಂತ ನಾನು ಮುಂದೆ ಮತ್ತೆ ಹೋಗ್ತಾ ಹೋಗ್ತಾ ಹೇಳ್ತೇನೆ. ಈಗ ಅಮುತ್ತಿ. ಅಮುತ್ತಿ ಏನಿದೆ ಇದು ಕೂಡ ಪ್ರಥಮ ಏಕವಚನ, ಅಮೂರ್ತಿಕನು. ಆಮೇಲೆ ಕತ್ತ. ಕತ್ತ ಆಕಾರ ಅಂತ ಪ್ರಥಮ ವಿಭಕ್ತಿ ಏಕವಚನ ಮತ್ತೆ. ಕತ್ತ ಅಮುತ್ತಿ ಅಮೂರ್ತಿಕನು, ಕತ್ತ ಕರ್ತ, ಕತ್ತ ಕರ್ತ. ಕರ್ತ ಪುನಃ ಏನಾಯ್ತಲ್ಲಿ ನಾನು ಹೇಳಿದ್ನಲ್ಲ, ಸಂಯುಕ್ತ ವಿಜಾತೀಯ ಸಂಯುಕ್ತ ವ್ಯಂಜನಗಳು ಸಜಾತೀಯ ಸಂಯುಕ್ತ ವ್ಯಂಜನ ಆಗ್ತವೆ. ಕರ್ತ ಅಲ್ಲಿ ರಕಾರ ಇತ್ತು, ರೇಫ್ ಏನ ಅರ್ಕಾವತಿ ಇತ್ತು. ಆ ಕರ್ತಾದಲ್ಲಿ ಏನ್ ರ ಇತ್ತಲ್ಲ ಅದನ್ನ ತೆಗ್ದಾಕ್ಬಿಟ್ರು, ಮತ್ತೇನ ತನೇ ಡಬಲ್ ಮಾಡ್ಬಿಟ್ರು, ಸಜಾತೀಯ. ಉಚ್ಚಾರಣೆ ಮಾಡ್ಲಿಕ್ಕೆ ಸುಲಭ ಆಗುತ್ತಲ್ಲ, ಕರ್ತ ಕತ್ತ ಏನ. ಕತ್ತ ಕತ್ತ ಅಂದ್ರೆ ಕರ್ತ. ಭೋಕ್ತ ಕ ಮತ್ತು ತ ಎರಡಿತ್ತು, ಅದನ್ನ ಏನ್ ಮಾಡ್ಬಿಟ್ರು ಭುತ್ತ, ತ ಡಬಲ್ ಮಾಡ್ಬಿಟ್ರು. ಉಚ್ಚಾರಣೆ ಮಾಡೋದು ಈಸಿ ಇದೆ. ಭೋಕ್ತ ಭೋತ್ತ, ಕರ್ತ ಕತ್ತ ಏನ, ಗತ್ವಾ ಗತ್ತ, ಹಂಗೆ ಏನ. ಆ ರೀತಿಯಾಗಿ ಡಬಲ್ ಆಗುತ್ತೆ. ಕರ್ತ ಕತ್ತ, ಕರ್ತ ಇದೆ, ಕರ್ತೃ ಏನ ಕನ್ನಡದಲ್ಲಿ ಹೇಳೋದಾದ್ರೆ ಕರ್ತೃ. ಅಮುತಿ ಕತ್ತ ಸ ದೇಹ ಪರಿಮಾಣು ಏನ, ಸದೇಹ ಪರಿಮಾಣ, ಸ್ವದೇಹ ಪರಿಮಾಣ ಇದೇನೆ. ಏನ್ ಕಠಿಣ ಇದೆ, ಕನ್ನಡ ಶಬ್ದ ಇದೆ. ಸ ಪ್ಲಸ್ ದೇಹ ಪ್ಲಸ್ ಪರಿಮಾಣ, ಆಮೇಲೆ ಓ ಪ್ರಥಮ ವಿಭಕ್ತಿ ಏಕವಚನ. ಸದೇಹ ಪರಿಮಾಣೋ. ಸ ಅಂದ್ರೆ ಸಹಿತ, ಸ ಅಂದ್ರೆ ಏನು ಸಹಿತ, ದೇಹ ಅಂದ್ರೆ ಶರೀರ.
ಪರಿಮಾಣೋ, ಪರಿಮಾಣ ಅಂದ್ರೆ ಇದು ಲಿಮಿಟೇಷನ್, ಪರಿಧಿ. ಆತ್ಮ ಹೆಂಗಿದ್ದಾನೆ ಕಿ ಸ್ವದೇಹ ದೇಹ ಪರಿಮಾಣು ಅಂದ್ರೆ ದೇಹ ಸಹಿತವಾಗಿ ಅದರ ಜೊತೆಗಿದ್ದಾನೆ ಒಂದು. ಇನ್ನು ಎರಡನೇದು ಕೆಲವೊಂದು ಸ್ವದೇಹ ಪರಿಮಾಣು, ಆದ್ರೆ ಇಲ್ಲಿ ಸ್ವ ಇಲ್ಲ. ಪ್ರಾಕೃತದಲ್ಲಿ ಯಾವುದು ಸ್ವ ಇದೆ, ಸ ಮತ್ತು ವ ಯಾವುದು ಸಂಯುಕ್ತ ವ್ಯಂಜನ ಇದೆ ಅದರ ಜಾಗದಲ್ಲಿ ಏನಾಗುತ್ತೆ ಸ. ಉದಾಹರಣೆಗೆ ಸ್ವಭಾವೋ, ಅದು ಸ್ವಭಾವ ಏನಾಗುತ್ತೆ ಸಹಾವೋ, ಸ್ವಭಾವ ಸಹಾವ. ಸ್ವಭಾವ ಜಾಗದಲ್ಲಿ ಏನಾಯ್ತು ಸಹಾವ ಆಯ್ತು. ಹಾಗೇನೆ ಸದೇಹ, ಸದೇಹ ಅಂದಾಗ ಸ್ವದೇಹ ಅರ್ಥ ಆಗುತ್ತೆ. ಎರಡು ಅರ್ಥ ಹೇಳ್ತಿದ್ವಿ ನಾವು. ಒಂದು ಸದೇಹ ಅಂದ್ರೆ ದೇಹ ಸಹಿತವಾಗಿದ್ದಾನೆ, ಆ ದೇಹದ ಪರಿಮಾಣವಾಗಿದ್ದಾನೆ ಒಂದು. ಎರಡನೇದ ಅರ್ಥ ಏನು ಸ್ವದೇಹ ಪರಿಮಾಣ, ತನ್ನ ಸ್ವದೇಹದ ಪರಿಮಾಣ ಅಂದ್ರೆ ಆತ್ಮನ ಯಾವ ಆಕಾರ ಇದೆ, ಆತ್ಮನ ಯಾವ ಪರಿಧಿ ಇದೆ, ಆ ಪರಿಧಿ ಎಷ್ಟಿದೆ ಕಿ ಸ್ವದೇಹ ಪರಿಮಾಣ, ಅವನ ಶರೀರ ಎಷ್ಟಿದೆ ಅಷ್ಟೇ ಆತ್ಮ ಇದ್ದಾನೆ. ಇಲ್ಲಿ ಎರಡೂ ನಯದಿಂದ ವರ್ಣನೆ ಮಾಡ್ತಿದ್ದಾರೆ. ಒಂದು ಕಡೆ ನಿಶ್ಚಯ ನಯದ ವರ್ಣನೆ ಇದೆ, ಒಂದು ಕಡೆ ವ್ಯವಹಾರ ನಯದ ವರ್ಣನೆ ಇದೆ. ಮೊದಲನೇ ವಾಕ್ಯದಲ್ಲಿ ವ್ಯವಹಾರ ನಯದ ವರ್ಣನೆ ಇದೆ, ಎರಡನೇ ವಾಕ್ಯದಲ್ಲಿ ನಿಶ್ಚಯ ನಯದ ವರ್ಣನೆ ಇದೆ. ಎಂತ ಅದ್ಭುತವಾದ ಒಂದು ವರ್ಣನೆ ಇದೆ. ನಿಜವಾಗ್ಲೂ ಅನ್ಯ ಶಾಸ್ತ್ರಗಳಲ್ಲಿ ಈ ರೀತಿ ಸಿಗೋದು ಬಹಳ ಕಡಿಮೆ ಇದೆ. ಒಂದೇ ಗಾಹೆಯಲ್ಲಿ ಒಂದು ವಾಕ್ಯದಲ್ಲಿ ನಿಶ್ಚಯದ ವರ್ಣನೆ ಇದೆ, ಇನ್ನೊಂದು ವಾಕ್ಯದಲ್ಲಿ ವ್ಯವಹಾರದ ವರ್ಣನೆ ಇದೆ. ಏನೇನು ಹೇಳಿದ್ರಿ ಈಗ? ಜೀವೋ ಓ ಗಮವೋ ಅಮುತ್ತಿ ಕತ್ತಾ ಸದೇಹ ಪರಿಮಾಣು. ಜೀವ ಉಪಯೋಗಮಯ ಅಮೂರ್ತಿಕ ಕರ್ತ ಸ್ವದೇಹ ಪರಿಮಾಣ ಇದ್ದಾನೆ. ಅರ್ಥ ಆಗ್ತಿದೆ? ಜೀವೋ ಜೀವ, ಓಗಮವೋ ಉಪಯೋಗಮಯನು, ಅಮುತ್ತಿ ಅಮೂರ್ತಿಕನು, ಕರ್ತ ಕರ್ತ ಕರ್ತೃ, ಸದೇಹ ಪರಿಮಾಣು ಸ್ವದೇಹ ಪರಿಮಾಣ ಇದ್ದಾನೆ. ಇಷ್ಟ ಅರ್ಥ ಆಗುತ್ತೆ. ಇನ್ನು ಮುಂದೆ ಬರೀ ವ್ಯಾಕರಣವನ್ನು ನಾವು ತಿಳಿತಾ ಇದ್ದೀವಿ. ಮುಂದೆ ಏನ್ ಹೇಳ್ತೀರ? ಭೋಕ್ತ, ಕತ್ತ ಕತ್ತನೆ ಭೋಕ್ತ, ಭೋಕ್ತ ಭೋಕ್ತ ಅಂದ್ರೆ ಭೋಗಿಸುವವನು, ಭೋಕ್ತ. ಭೋಕ್ತ ಸಂಸಾರತ್ತು, ಸಂಸಾರತ್ತು ಅಂದ್ರೆ ಸಂಸಾರಸ್ಥ, ಸಂಸಾರಥ ಸಂಸಾರಸ್ಥ. ಏನ್ ಡಿಫ್ರೆನ್ಸ್ ಇದೆ? ಥ ಇತ್ತು ಸ್ಥ ಆಗಿದೆ, ಈಗ ಅಷ್ಟೇ ಡಿಫ್ರೆನ್ಸ್ ಇದೆ. ಇದರಲ್ಲಿ ಅರ್ಥ ಆಗದೆ ಇರುವಂತದ್ದು ಏನಿದೆ? ಏನೂ ಇಲ್ಲ. ಸಂಸಾರಸ್ಥ ಸಂಸಾರಥ. ಭೋಕ್ತಾ ಭೋಕ್ತಾ, ಭೋಕ್ತಾ ಇದ್ದಾನೆ, ಭೋಗಿಸುವಂತವನಿದ್ದಾನೆ. ಏನ್ ಭೋಗಿಸೋದು ಅದೆಲ್ಲ ನಾವು ಆಮೇಲೆ ಚರ್ಚೆ ಮಾಡೋದಿದೆ, ವ್ಯಾಕರಣ ಮಾತ್ರ. ಆಮೇಲೆ ಈಗ ಸಂಸಾರಸ್ಥ, ಸಂಸಾರಥೋ ಪ್ರಥಮ ವಿಭಕ್ತಿ ಏಕವಚನ, ಭೋಕ್ತಾ ಪ್ರಥಮ ವಿಭಕ್ತಿ ಏಕವಚನ. ಭೋಕ್ತಾ ಸಂಸಾರಸ್ಥ, ಸಂಸಾರದಲ್ಲಿ ಇರುವಂತವನಿದ್ದಾನೆ, ಸಂಸಾರದಲ್ಲಿ ವಾಸ ಮಾಡುವಂತವನಿದ್ದಾನೆ, ಸಂಸಾರಥೋ. ಇನ್ನು ಮುಂದೇನು ಹೇಳ್ತಾರೆ? ಸಿದ್ಧೋ, ಸಿದ್ಧೋ ಪ್ರಥಮ ವಿಭಕ್ತಿ ಏಕವಚನ, ಸಿದ್ಧೋ ಸಿದ್ಧನಿದನೆ. ಎಲ್ಲಿ ಸಂಸಾರಸ್ಥ, ಎಲ್ಲಿ ಸಿದ್ಧ? ಜಿನ್ವಾಣಿಯ ನಯಗಳ ಅಪೇಕ್ಷೆಯನ್ನ ತಿಳ್ಕೊಳ್ಳದೆ ಇರುವಂತಹ ಯಾವುದಾದ್ರೂ ಜೀವ ಇದ್ರೆ ಅವನೇನಂತಾನೆ, ಇದೇನು ವರ್ಣನೆ ಮಾಡಿದರೆ ಇವ್ರಿಗೆ ಅರ್ಥ ಆಗೋದಿಲ್ಲ. ಒಂದು ಕಡೆಗೆ ಸಂಸಾರಿ ಜೀವ ಸಂಸಾರದಲ್ಲಿ ಇರ್ತಾನೆ ಅಂತಾರೆ, ಇನ್ನೊಂದು ಕಡೆಗೆ ಜೀವ ಸಿದ್ಧ ಇದ್ದಾನೆ ಅಂತಾರೆ. ಜೀವ ಸಿದ್ಧ ಇದ್ರೆ ಸಂಸಾರದಲ್ಲಿ ಇರಕ್ಕೆ ಹೆಂಗಾಗುತ್ತೆ, ಸಂಸಾರದಲ್ಲಿ ಇದ್ರೆ ಸಿದ್ಧ ಇರಕ್ಕೆ ಹೆಂಗಾಗುತ್ತೆ? ಲಾಟ್ ಆಫ್ ಕನ್ಫ್ಯೂಷನ್ ಇದೆ, ಅವನಿಗೆ ಅರ್ಥ ಆಗೋದಿಲ್ಲ. ಆದ್ರೆ ಯಾರಿಗೆ ಜಿನಾಗಮದ ನಯಗಳ ಅಪೇಕ್ಷೆ ಗೊತ್ತಿದೆ ಅವನಿಗೆ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ, ಏನು ಸಂದೇಹ ಇಲ್ಲ, ತುಂಬಾ ಸ್ಪಷ್ಟ ಇದೆ. ಆದ್ರೆ ನಯಗಳ ಅಪೇಕ್ಷೆ ಗೊತ್ತಿಲ್ಲ ಅಂದ್ರೆ ಎಲ್ಲವೂ ಸಂದೇಹಾತ್ಮಕ, ಯಾವುದೂ ಕೂಡ ಸರಿಯಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ಜಿನ್ವಾನಿಯನ್ನು ಓದಿದ್ರು ಕೂಡ ಪಾರಂಪರಿಕ ಬುದ್ಧಿಯಿಂದ ಓದ್ತಾನೆ, ಏನೂ ಅರ್ಥ ಆಗೋದಿಲ್ಲ. ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತಾನೆ, ಆದ್ರೆ ಏನೂ ಅರ್ಥ ಆಗಿರೋದಿಲ್ಲ. ಒಂದು ಕಡೆಗೆ ಸಂಸಾರಸ್ಥ ಅಂತಾರೆ, ಇನ್ನೊಂದು ಕಡೆಗೆ ಸಿದ್ಧ ಅಂತಾರೆ. ಹಾಗಾದ್ರೆ ಯಾವ ಜೀವದ ಬಗ್ಗೆ ವರ್ಣನೆ ಮಾಡ್ತಿದ್ದಾರೆ? ಏನ್ ಹೇಳ್ತಾರೆ?
ಸಂಸಾರಸ್ಥ ಮತ್ತು ಸಿದ್ಧ ಎರಡೂ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವ ಜೀವದ ಬಗ್ಗೆ ಹೇಳ್ತಿದ್ದಾರೆ? ಸಿದ್ಧ ಪರಮೇಷ್ಠಿ ವರ್ಣನೆ ಮಾಡ್ತಿದಾರೋ, ಸಂಸಾರಿ ಜೀವದ ವರ್ಣನೆ ಮಾಡ್ತಿದಾರೋ, ಮುನಿಗಳ ವರ್ಣನೆ ಮಾಡ್ತಿದಾರೋ, ಅರ್ಹಂತ ಪರಮೇಷ್ಠಿ ವರ್ಣನೆ ಮಾಡ್ತಿದಾರೋ? ಯಾರು ವರ್ಣನೆ ಮಾಡ್ತಿದ್ದಾರೆ ನೇಮಿಚಂದ್ರ ಸ್ವಾಮಿ? ಹೇಳ್ತಾರೆ ಇವರೆಲ್ಲರನ್ನು ಮರೆತು ಬಿಡಿ. ಏನ್ ಹೇಳ್ತಾರೆ? ಸಿದ್ಧ, ಅರ್ಹಂತ, ಆಚಾರ್ಯ, ಉಪಾಧ್ಯಾಯ, ಸಾಧು ಎಲ್ಲ ಸಂಸಾರಿ ಜೀವ, ಮುಕ್ತ ಜೀವ ಎಲ್ಲ ಮರೆತು ಬಿಡಿ. ಏನ್ ಹೇಳ್ತೀರಿ? ಎಲ್ಲ ಮರೆತು ಬಿಡಿ. ಮತ್ತೆ ಯಾರು ನಡೀರಿ? ಯಾರು ವರ್ಣನೆ ಮಾಡ್ತಿದ್ದಾರೆ? ಆಚಾರ್ಯ ನೇಮಿಚಂದ್ರ ಸ್ವಾಮಿ ಏನ್ ಹೇಳಿದ್ರು? ನಾನು ಯಾರು ವರ್ಣನೆ ಮಾಡ್ತೇನೆ? ನಾನು ಜೀವದ್ರವ್ಯದ ವರ್ಣನೆ ಮಾಡ್ತೇನೆ. ಹಾಗಾದ್ರೆ ಜೀವದ್ರವ್ಯದ ವರ್ಣನೆ ಮಾಡ್ತಿದ್ದಾರೆ. ಜೀವದ್ರವ್ಯದಲ್ಲಿ ಎಲ್ಲಾ ಜೀವಿಗಳು ಬಂದ್ಬಿಡ್ತು. ಸಂಸಾರಿ ಜೀವನ ಬಂತು, ಮುಕ್ತ ಜೀವನ ಬಂತು, ತ್ರಸ ಪರ್ಯಾಯದ ಜೀವಿಗಳು ಬಂತು, ಸ್ಥಾವರ ಪರ್ಯಾಯದ ಜೀವಿಗಳು ಬಂತು, ಮುಕ್ತ ಜೀವಿ ಬಂತು, ಎಲ್ಲಾ ಜೀವಿಗಳು ಬಂದ್ಬಿಡ್ತು. ಎಲ್ಲಾ ಜೀವಿಗಳದ್ದು ಒಂದೇ ಸ್ವಭಾವ ಇದೆ. ಸಿದ್ಧ ಆಗಿ ಹೋದವ್ರದ್ದು ಸಂಸಾರದ ಸ್ವಭಾವ ಹೆಂಗಿದೆ? ಯಾವ ಜೀವ ಆಲ್ರೆಡಿ ಸಿದ್ಧ ಆಗಿ ಹೋಗಿದ್ದಾರೆ ಅವರ ಸ್ವಭಾವ ಹೆಂಗಿದೆ? ಇದನ್ನ ಎಲ್ಲರೂ ಯೋಚನೆ ಮಾಡಿ. ನಾವು ನಾಳೆ ಚರ್ಚೆ ಮಾಡೋದಿದೆ. ಈಗ ವ್ಯಾಕರಣ ನಾವು ಪೂರ್ತಿ ಮಾಡೋಣ. ಸಿದ್ಧೋ ಪ್ರಥಮ ವಿಭಕ್ತಿ ವಚನ. ಸಿದ್ಧನಿದ್ದಾನೆ. ಸೋ ಅಂದ್ರೆ ಅವನು, ಸಹ ಅಂದ್ರೆ ಅವನು, ಸೋ ಅಂದ್ರೂ ಅವನು. ಅವನಂದ್ರೆ ಯಾರು? ಜೀವನು. ಪ್ರಥಮ ವಿಭಕ್ತಿ ಏಕವಚನ, ಸರ್ವನಾಮ ಇದೆ. ಅದು ಸೋ ಏನಿದೆ? ಸರ್ವನಾಮ ಇದೆ. ವಿಸ್ಸ ಇದು ಸಪ್ತಮಿ ಇದೆ. ವಿಸ್ಸ ಅಂದ್ರೆ ಲೋಕ, ವಿಶ್ವ. ವಿಶ್ವ ಅರ್ಥ ಆಗತ್ತೆ? ವಿಶ್ವ ಏನಿದೆ? ಶನ ಡಬಲ್ ಮಾಡಿಬಿಟ್ರು, ವನ ಬಿಟ್ಟಾಕ್ಬಿಟ್ರು. ನಾ ಹಿಂದೆ ಹೇಳಿದ್ನಲ್ಲ, ಸಂಯುಕ್ತ ವ್ಯಂಜನ ಯಾವಾಗ ಬರುತ್ತೆ ಅವಾಗ ಇಫ್ ಪಾಸಿಬಲ್ ಸಂಯುಕ್ತ ವ್ಯಂಜನವನ್ನ ತೆಗೆದಾಕ್ಬಿಡ್ತಾರೆ. ಇಫ್ ನಾಟ್ ಪಾಸಿಬಲ್ ಅವಾಗ ಏನ್ ಮಾಡ್ತಾರೆ? ಸಜಾತಿಯ ಸಂಯುಕ್ತ ವ್ಯಂಜನವನ್ನ ತಂದಿಡ್ತಾರೆ. ವಿಶ್ವದಲ್ಲಿ ವಿಜಾತಿಯ ವ್ಯಂಜನ ಇತ್ತು, ವ ಇತ್ತು, ಶ ಇತ್ತು. ಈಗ ಏನ್ ಮಾಡಿದ್ರು? ಶ ಮಾತ್ರ ಇಟ್ಕೊಂಡ್ರು, ವನ ತೆಗೆದಾಕ್ಬಿಟ್ರು. ಆದ್ರೆ ಪ್ರಾಕೃತದಲ್ಲಿ ಶ ಇರೋದಿಲ್ಲ. ಶ ಮತ್ತು ಶ ಎರಡೂ ಇರೋದಿಲ್ಲ. ಯಾವ ಮೂರ್ಧನ್ಯ ಮತ್ತು ಉಷ್ಮ ಯಾವ ಇದಿರುತ್ತೆ? ಮೂರ್ಧನ್ಯ ಅಂದ್ರೆ ಷಟ್ಕೋನ ಶ ಮತ್ತು ಶಂಕರ ಶ. ಹಾಗೆ ಹೇಳಿದ್ರೆ ಅರ್ಥ ಆಗತ್ತಲ್ಲ. ಇದು ಎರಡು ಶಗಳು ಇರೋದಿಲ್ಲ. ಯಾವ್ದಿರುತ್ತೆ? ಸ ಒಂದೇ ಇರುತ್ತೆ ಪ್ರಾಕೃತದಲ್ಲಿ. ಯಾವುದೋ ನಮ್ಮ ದಿಗಂಬರ ಜೈನ ಆಗಮಗಳ ಪ್ರಾಕೃತದಲ್ಲಿ ಸ ಮಾತ್ರ ಇರುತ್ತೆ. ಶ ಇದ್ದಿದ್ದು ಸ ಆಯ್ತು. ಸ ನೇ ಡಬಲ್ ಮಾಡಿಬಿಟ್ರು, ಏನಾಯ್ತು? ಸ ಆಯ್ತು, ವಿಸ್ಸ. ಅರ್ಥ ಆಗತ್ತೆ? ವಿಶ್ವ ಇತ್ತು, ನಾವು ಹಿಂದೆ ವಿಸ್ಸ ಇತ್ತು, ಅದು ವಿಶ್ವ ಆಯ್ತು. ಏನು ವ್ಯತ್ಯಾಸ ಆಯ್ತು? ವನ ತೆಗ್ದಾಕ್ಬಿಟ್ರು, ಶ ಉಳಿತು. ಶ ಇದ್ದಿದ್ದು ಸ ಆಯ್ತು. ಸ ನ ಡಬಲ್ ಮಾಡಿದ್ರು, ವಿಸ್ಸ ಆಯ್ತು. ವಿಶ್ವದಲ್ಲಿ ಸೋ ಢಗೈ, ವಿಸ್ಸ ಸೋ ಢಗೈ. ಢಗೈಯಲ್ಲೇ ಸೋ ಇದೆಯಲ್ಲ, ಸೋ ಮತ್ತು ಢಗೈ ಎರಡನ್ನ ಬೇರೆ ಬೇರೆ ಮಾಡೋದು. ವಿಸ್ಸ ಸೋ ಪ್ಲಸ್ ಉಡ್ಢಗೈ. ಅಲ್ಲಿ ಊ ಇದೆ. ಎಣಸಂಧಿ ಕೆಲವು ಜನರಿಗೆ ಗೊತ್ತಿರ್ಬೇಕು, ಯಾರಿಗೆ ಕನ್ನಡ ವ್ಯಾಕರಣ ಗೊತ್ತಿದೆ. ಎಣಸಂಧಿ ಏನಾಗುತ್ತೆ? ಸಾರಿ, ಗುಣಸಂಧಿ. ಗುಣಸಂಧಿ ಏನಾಗುತ್ತೆ? ಅ ಪ್ಲಸ್ ಉ ಏನಾಗುತ್ತೆ? ಓ ಆಗುತ್ತೆ. ಇಲ್ಲೇನಿದೆ? ಸ ಪ್ಲಸ್ ಉಡ್ಢಗೈ. ಏನ್ ಹೇಳ್ತಿದ್ದಾರೆ? ಸ ಪ್ಲಸ್ ಉಡ್ಢಗೈ. ಅ ಪ್ಲಸ್ ಉ ಇಸ್ ಈಕ್ವಲ್ ಟು ಓ. ಸ ಪ್ಲಸ್ ಉ ಇಸ್ ಈಕ್ವಲ್ ಟು ಸೋ. ಅರ್ಥ ಆಗುತ್ತೆ? ಸ ಪ್ಲಸ್ ಓ ಇಸ್ ಈಕ್ವಲ್ ಟು ಏನಾಯ್ತು? ಸೋ ಆಯ್ತು. ಸೋ ಢಗೈ, ಅಲ್ಲಿ ಏನ್ ಬರ್ದಿದೆ ಗಾಹೆಯಲ್ಲಿ? ಸೋ ಢಗೈ. ಸೋ ಢಗೈ ಇಲ್ಲ, ಅದು ಸ ಉಡ್ಢಗೈ. ಉಡ್ಢಗೈ ಅಂದ್ರೆ ಏನಾಯ್ತು? ಉಡ್ಢ ಹೆಂಗಾಯ್ತು? ಉಡ್ಢ ಇದ್ದಿದ್ದು ಆಮೇಲೆ ಊರ್ಧ್ವ ಆಯ್ತು. ಅರ್ಥ ಆಗುತ್ತೆ? ಊರ್ಧ್ವ. ಊರ್ಧ್ವದಲ್ಲಿ ಏನ್ ಮಾಡಿದ್ರು? ಮೊದಲು ಸಂಯುಕ್ತ ವ್ಯಂಜನಗಳನ್ನ ತೆಗೆದಾಕ್ಬಿಟ್ರು. ಏನೇನ್ ತೆಗೆದಾಕ್ಬಿಟ್ರು? ಊರ್ಧ್ವ. ವನ ತೆಗೆದಾಕ್ಬಿಟ್ರು.
ಆಮೇಲೆ ರ ಅರ್ಕ ಒತ್ತಿತ್ತು, ಅದನ್ನ ತೆಗೆದಾಕ್ಬಿಟ್ರು. ಈಗ ಉಳಿತೇನು ಧ. ಧ ಜಾಗದಲ್ಲಿ ಏನಾಯ್ತು ಢ, ಢೋಢಃ, ಟೋಢಃ, ಅನೇಕ ವ್ಯತ್ಯಾಸಗಳು ವ್ಯಾಕರಣದಲ್ಲಿ ಆಗುತ್ತೆ. ಯಾವ ಧ ಇತ್ತು ಆ ಜಾಗದಲ್ಲಿ ಏನಿತ್ತು ಮೊದಲು ಢ ಇತ್ತು. ಢನ ಡಬಲ್ ಮಾಡಿದ್ರು, ಏನಾಯ್ತು ಉಡ್ಢ. ಅರ್ಥ ಆಗ್ತಿದೆ? ಊರ್ಧ್ವ ಏನಾಯ್ತು ಉಡ್ಢ. ಹೆಂಗಾಯ್ತು? ಊರ್ಧ್ವದಲ್ಲಿನ ವ ಮತ್ತು ರ ನ ತೆಗೆದಾಕ್ಬಿಟ್ರು, ಧ ಉಳಿತು, ಧ ಜಾಗದಲ್ಲಿ ಢ ಆಯ್ತು, ಢನ ಡಬಲ್ ಮಾಡಿದ್ರು, ಉಡ್ಢ. ಅರ್ಥ ಆಗತ್ತೆ? ಉಡ್ಢ, ಊರ್ಧ್ವ ಉಡ್ಢ. ಸೊ ಉಡ್ಢಗೈ, ಗೈ. ಗೈ ಏನಾಯ್ತು ಗತಿ. ತ ವ್ಯಂಜನ ಇದೆ, ವ್ಯಂಜನನ ತೆಗೆದಾಕ್ಬಿಡಿ. ವ್ಯಂಜನ ತೆಗೆದಾಕ್ಬಿಟ್ರೆ ಗತಿಯಲ್ಲಿ ವ್ಯಂಜನ ತೆಗೆದಾಕ್ಬಿಟ್ರೆ ಏನು ಉಳಿತು? ಈ ಉಳಿತು. ಈ ಸ್ವಲ್ಪ ವ್ಯಾಕರಣ ತಿಳಿಬೇಕು. ನನ್ನ ನಾಳೆಯಿಂದ ಪೆನ್ನು ಅಥವಾ ಸ್ಲೇಟ್ ಇದೆ, ಒಂದು ಬೋರ್ಡ್ ಇದೆ, ಅದನ್ನ ತಗೊಂಡು ಸಾಧ್ಯವಾದ್ರೆ ಕೂತ್ಕೋತೀನಿ. ಸೊ ಸ್ವಲ್ಪ ಬೇಗ ಅರ್ಥ ಆಗ್ಬೋದೇನೋ, ಪ್ರಯತ್ನ ಮಾಡೋಣ. ಎಷ್ಟಾಗುತ್ತೆ ಅಷ್ಟು ಅರ್ಥ ಮಾಡ್ಕೊಳ್ಳಿಕ್ ನೀವು ಪುರುಷಾರ್ಥ ಮಾಡಿದ್ರೆ ಅರ್ಥ ಆಗುತ್ತೆ. ಏನ್ ಹೇಳ್ತಿದ್ದಾರೆ? ಉಡ್ಢಗೈ. ಉಡ್ಢಗೈ ಯಾವುದು ಗತಿ ಇದೆ, ಗತಿ ಏನಾಗತ್ತೆ ಗೈ. ಯಾಕಂದ್ರೆ ತ ಹೋಯ್ತು, ತ ವ್ಯಂಜನ ಪ್ಲಸ್ ಇ, ತ ಪ್ಲಸ್ ಇ ಇಸ್ ಈಕ್ವಲ್ ಟು ಏನಾಯ್ತು ತಿ. ತ ತೆಗೆದ ಡಿಲೀಟ್ ಮಾಡಿಬಿಟ್ರೆ ಉಳಿತೇನು? ಈ ಉಳಿತು. ಗತಿ ಗೈ, ಉಡ್ಢಗೈ. ಇಷ್ಟೇ ಇದೆ, ಇನ್ನೇನು ಇಲ್ಲ ವ್ಯತ್ಯಾಸ. ಉಡ್ಢಗೈ ಅಂದ್ರೇನು? ಊರ್ಧ್ವಗತಿ. ಊರ್ಧ್ವಗತಿ ಉಡ್ಢಗೈ ಅಷ್ಟೇ ಇದೆ. ಊರ್ಧ್ವಗಮನ ಸ್ವಭಾವವನ್ನು ಜೀವ ಇದ್ದಾನೆ. ಅರ್ಥ ಆಯ್ತೀಗ? ಲೋಕದಲ್ಲಿ ಊರ್ಧ್ವಗಮನ ಮಾಡುವಂತಹ ಜೀವ ಇದ್ದಾನೆ, ಊರ್ಧ್ವಗಮನ ಸ್ವರೂಪವನ್ನು ಇದ್ದಾನೆ. ಇಷ್ಟು ವ್ಯಾಕರಣದ ದೃಷ್ಟಿಯಿಂದ ನಾವು ಇಷ್ಟು ಅರ್ಥವನ್ನ ತಿಳ್ಕೊಂಡ್ರೆ ನಮಗ ತುಂಬಾ ಚೆನ್ನಾಗಿ ಗಾಹೆಯ ಅರ್ಥ ನೇರವಾಗಿ ನೋಡಿ. ಈ ಗಾಹೆಯನ್ನು ಓದಿದ್ರೆ ನಮ್ಗೆ ಅರ್ಥ ಆಗುತ್ತೋ ಇಲ್ವೋ? ನಾನು ಹೇಳೋದು, ಇವಾಗ ನಾವೇನಾದ್ರೂ ಗಾಹೆಯನ್ನು ಓದಿದ್ರೆ ನಮಗೆ ಗಾಹೆ ಮೂಲ ಗಾಹೆಯಿಂದ ಅರ್ಥ ಮಾತ್ರ, ಇನ್ನು ನಾವು ಭಾವಾರ್ಥವನ್ನ ಚರ್ಚೆ ಮಾಡಿಲ್ಲ. ಆದ್ರೆ ಅರ್ಥ ಮಾತ್ರ ಗೊತ್ತಾಗುತ್ತೋ ಇಲ್ವೋ? ಈಗ ಜೀವೋ ಓಗಮವೋ ಅಮುತ್ತಿಕತ್ತ ಸದೇಹ ಪರಿಮಾಣೋ ಭೂತ ಸಂಸಾರಥೋ ವಿಸ್ಸಸೋ ಏನು ಸಿದ್ಧೋಸೋ ವಿಸ್ಸಸೋಡ್ಢಗೈ. ಜೀವೋ ಜೀವ ಏನ್ ಹೇಳ್ತಾರೆ? ಓಗಮೋ ಉಪಯೋಗಮಯ, ಆಮೇಲೆ ಅಮುತ್ತಿ ಅಮೂರ್ತಿಕ, ಕತ್ತ ಕರ್ತ, ಸದೇಹ ಪರಿಮಾಣೋ ಸ್ವದೇಹ ಪರಿಮಾಣ, ಭೋಕ್ತ ಭೋಕ್ತ, ಸಂಸಾರಥೋ ಸಂಸಾರಸ್ಥ, ಏನ ವಿಸ್ಸಸೋ ಯಾವುದು ಸಿದ್ಧೋ ಸಿದ್ಧನಿದಾನೆ, ವಿಸ್ಸಸೋ ವಿಶ್ವದಲ್ಲಿ, ವಿಸ್ಸಸೋಡ್ಢಗೈ ಊರ್ಧ್ವಗಮನ ಸ್ವರೂಪದವನು ಇದ್ದಾನೆ. ಈ ಅರ್ಥ ಆಗುತ್ತೆ. ಹೀಗೆ ಕೊನೆಗೆ ಇನ್ನೊಂದ್ಸಲಿ ಗಾಹೆ ಪಾಠವನ್ನು ನಾನು ಮಾಡ್ತೇನೆ. ನಾಳೆ ನಾವು ಇದರ ಭಾವಾರ್ಥದ ಚರ್ಚೆಯನ್ನು ಮಾಡೋದಿದೆ. ಇವತ್ತಿಗೆ ಕೇವಲ ಒಂದು 15 ನಿಮಿಷ ಅರ್ಧ ಗಂಟೆ ಎಷ್ಟು ಸಾಧ್ಯ ಇದೆ ಎಲ್ಲರಿಗೂ ಗಾಹೆಯ ಅರ್ಥಗಳ ಕಡೆಗೆ ಮಾತ್ರ ನಾವು ಗಮನವನ್ನು ಕೊಟ್ರೆ ನಮಗೆ ಅದು ಮತ್ತಷ್ಟು ಸುಲಭ ಆಗುತ್ತೆ. ಇನ್ನೊಂದ್ಸಲಿ ಗಾಹೆ ಪಾಠ ಮಾಡೋಣ. ಜೀವೋ ಗಮವೋ ಅಮುತ್ತಿಕತ್ತ ಸದೇಹ ಪರಿಮಾಣೋ ಭೂತ ಸಂಸಾರಥೋ ಸಿದ್ಧೋಸೋ ವಿಸ್ಸಸೋಡ್ಢಗೈ. ಈ ರೀತಿಯಾಗಿ ಎರಡನೇ ಗಾಥೆಯ ಸಾಮಾನ್ಯ ಚರ್ಚೆಯನ್ನ ನಾವು ಸಾಮಾನ್ಯ ಅರ್ಥವನ್ನ ಇವತ್ತು ತಿಳಿದಿದ್ದೇವೆ. ನಾಳೆ ಇದರ ವಿಶೇಷ ಅರ್ಥವನ್ನ ಭಾವಾರ್ಥವನ್ನ ನಾಳೆ ನಾವು ಚರ್ಚೆ ಮಾಡುತ್ತಿದೆ. ಇವತ್ತಿನ ಸಮಯ ಮುಗಿದಿದೆ. ಇವತ್ತಿನ ಸ್ವಾಧ್ಯಾಯವನ್ನ ನಾವು ಇಲ್ಲೇ